ಬೋಧಿಸತ್ವ ಮನು ಅವರೆಲ್ಲ 7ನೇ ದೀಕ್ಷೆ ಪಡೆದವರು. ಗೌತಮ ಬುದ್ಧ 8ನೇ ದೀಕ್ಷೆಯನ್ನು ಪಡೆದವನು. ಅನಂತರ ಅದೇ ಮಠದಲ್ಲೇ ಇರೋರು ಶಂಕರಾಚಾರ್ಯರು. ಅದಕ್ಕಿಂತ ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ ಸನತ್ ಕುಮಾರರು, ಅವರ ಶಿಷ್ಯರಾದ 3 ಜನ ಕುಮಾರರು. ಅದಕ್ಕೂ ಮೇಲೆ ಸನತ್ ಕುಮಾರ್, ಅದಕ್ಕೂ ಮೇಲೆ ಸೈಲೆಂಟ್ ವಾಚರ್ ಅಂತ. ಅಲ್ಲಿಂದ ಆಚೆಗೆ ಇಲ್ವೇ ಬೆಳವಣಿಗೆ ನಿಂತು ಹೋಗುತ್ತೆ ಅಂದರೆ ಇಲ್ಲ, ಹಾಗೆ ಹೋಗ್ತಾ ಇರುತ್ತೆ. ನಮ್ಮ ಸೌರಬ್ರಹ್ಮಾಂಡೇಶ್ವರನು ಅದರಲ್ಲಿ ಒಂದು ಸ್ಥಾನ. ಸೌರಬ್ರಹ್ಮಾಂಡೇಶ್ವರನಿಗೂ ಕೂಡ ಬೆಳವಣಿಗೆ ನಡೀತಾ ಇದೆಯಂತೆ, ಸಂಸರಣೆ. ಆದ್ರಿಂದ ಈ ಸಂಸರಣೆ ಅನ್ನೋದಕ್ಕೆ ಅಂತ್ಯವೇ ಕಾಣಿಸೋದಿಲ್ಲ. ಬರೀ ಆ ವ್ಯಕ್ತಿಗಳು ಅವರ ಪ್ರಜ್ಞೆ ಬೆಳೆಯೋದು ಮಾತ್ರವೇ ಅಲ್ಲ, ಈ ಪ್ರಕೃತಿಯೂ ಕೂಡ ಸಂಸರಣೆ ಹೊಂದುತ್ತಾ ಇದೆ. ಸಂಸರಣೆಯನ್ನು ನಾವು ಇಬ್ಬಾಗವಾಗಿ 2 ಮುಖಗಳನ್ನಾಗಿ ಭಾವಿಸಬಹುದು. ಒಂದು ಪ್ರಜ್ಞೆಯ ಸಂಸರಣೆ, ಇನ್ನೊಂದು ಪ್ರಕೃತಿಯ ಸಂಸರಣೆ. ಪ್ರಜ್ಞೆ ಹೆಚ್ಚು ಹೆಚ್ಚು ವಿಕಾಸವಾದಂತೆಲ್ಲ ಅದು ಅಭಿವ್ಯಕ್ತವಾಗೋದಕ್ಕೆ ರೂಪವೂ ಕೂಡ ವಿಕಾಸವಾಗಿರಬೇಕು. ಈಗ ಒಂದು ಸೊಳ್ಳೆ ರೂಪದಲ್ಲಿ ಒಬ್ಬ ಮನುಷ್ಯನ ಪ್ರಜ್ಞೆಯನ್ನ ಕೂಡಿಸಿದ್ರೆ ಅವನು ಅದರ ಮೂಲಕ ಕೆಲಸ ಮಾಡೋಕ್ಕಾಗಲ್ಲ. ಆದ್ರಿಂದ ಪ್ರಜ್ಞೆ ವಿಕಾಸವಾಗ್ತಾ ಆಗ್ತಾ ರೂಪವೂ ವಿಕಾಸವಾಗ್ತಾ ಹೋಗುತ್ತೆ. ಆ ರೂಪವನ್ನ ಮಾಡ್ತಕ್ಕಂಥ ಪ್ರಕೃತಿ, ಅದರಲ್ಲಿರ್ತಕ್ಕಂಥ ಅಣುಗಳು, ಪರಮಾಣುಗಳು, ಅವು ವಿಕಾಸವಾಗ್ತಾ ಇರುತ್ತೆ. ಈ ಬ್ರಹ್ಮಾಂಡವೂ ಕೂಡ ಅಷ್ಟೇ. ಈ ಜಗತ್ತು ಈಗ ಒಂದು ಸ್ಥಿತಿಯಲ್ಲಿದೆ. ಮಹಾಪ್ರಳಯ ಆದಮೇಲೆ ಒಂದು ಅಷ್ಟು ಕಾಲ ಅದು ವಿರಮಿಸಿದ ನಂತರ ಪುನಃ ಇನ್ನೊಂದು ಜಗತ್ತು ಸೃಷ್ಟಿಯಾದಾಗ ಅದು ಇದಕ್ಕಿಂತ ಒಂದು ಹೆಜ್ಜೆ ಮುಂದುವರೆದಿರುತ್ತಂತೆ. ಅದರಿಂದ ಈ ಸಂಸರಣೆ ಅನ್ನೋದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಜೆ ಕೃಷ್ಣಮೂರ್ತಿಯವರ ಪ್ರಜ್ಞೆ ವಿಕಾಸವಾಗ್ತಾ ಇದ್ದಂಗೆ ಅವ್ರನ್ನ 1ನೇ ದೀಕ್ಷೆಗೆ ತಯಾರು ಮಾಡಬೇಕಾದ್ರೆ ಇನ್ನು ಕೇವಲ 13 ವರ್ಷ ಈ ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ ಮತ್ತು ಸಾಧಾರಣವಾಗಿ ಮುಮುಕ್ಷತ್ವ ಅಂತ ಕರೆದೆ. ಅದನ್ನು ಶಂಕರಾಚಾರ್ಯರು ಈ ಸಾಧನ ಚತುಷ್ಟಯವನ್ನು ನಮಗೆ ಕೊಟ್ಟವರು. ಅವರು ಅದನ್ನು ಮುಮುಕ್ಷತ್ವ ಅಂತ ಕರೆದಿದ್ದಾರೆ. ಆದರೆ ಮಾಸ್ಟರ್ ಕೂತ್ಸ್ವಾಮಿಯವರು ಮುಮುಕ್ಷತ್ವ ಅಂತ ಹೇಳಿದ್ರೆ ನನಗೆ ಮೋಕ್ಷ ಬೇಕು ಅನ್ನೋ ಬಯಕೆ, ಅದು ಮುಮುಕ್ಷತ್ವ. ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅನ್ನೋದು. ಆ ಮೋಕ್ಷಕ್ಕಾಗಿರೋ ಆಕಾಂಕ್ಷೆ ಸ್ವಲ್ಪ ಸ್ವಾರ್ಥ ಧ್ವನಿ ಇದೆ ಅದರಲ್ಲಿ. ನಾವು ಮೋಕ್ಷವನ್ನು ಬಯಸೋದು ಇತರರಿಗೆ ಸಹಾಯ ಮಾಡಬೇಕು ಅಂತಲೇ, ಆದರೂ ಕೂಡ ಒಂದು ಸ್ವಲ್ಪ ಸ್ವಾರ್ಥ ಧ್ವನಿ ಇದೆ, ಅದು ಬೇಡ ಅಂತ ಹೇಳಿ ಪ್ರೇಮ ಅಂತ ಬದಲಾಯಿಸಿ ಜೆ ಕೃಷ್ಣಮೂರ್ತಿಯವರಿಗೆ ಆ ರೀತಿಯಾಗಿ ಉಪದೇಶ ಕೊಟ್ಟರು. ಉಳಿದಂಗೆ ಎಲ್ಲೂ ಹೆಚ್ಚು ಕಡಿಮೆ ಶಂಕರಾಚಾರ್ಯರು ಬೋಧೆ ಮಾಡ್ತರಹನೇ ಇದೆ ಸಾಧನ ಚತುಷ್ಟಯ. ಆದರೆ ಈ ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ ಮತ್ತು ಮುಮುಕ್ಷತ್ವ ಅಥವಾ ಪ್ರೇಮ, ಇದನ್ನ ಚಿಕ್ಕ ಒಬ್ಬ 13 ವರ್ಷದ ಬಾಲಕನಿಗೆ ಅರ್ಥ ಆಗೋ ಹಾಗೆ ಹೇಳೋದು ಹೇಗೆ? ಪ್ರತಿದಿನವೂ ಕೂಡ ಲೆಡ್ಬಿಟರ್ ಯೋಗಿ ಲೆಡ್ಬಿಟರ್ ಅವರು ಆವಾಗ ಜೆ ಕೃಷ್ಣಮೂರ್ತಿಯವರ ಪಾಲನೆ, ಪೋಷಣೆ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಅವರು ಆನಿ ಬೆಸೆಂಟ್ರು ನೋಡ್ಕೊಳ್ತಾ ಇದ್ದದ್ದು. ಲೆಡ್ಬಿಟರ್ ಅವರ ನೇತೃತ್ವದಲ್ಲಿ, ಅವರ ಜೊತೆಯಲ್ಲಿ ಜೆ ಕೃಷ್ಣಮೂರ್ತಿಯವರು ಪ್ರತಿದಿನವೂ ಕೂಡ ಕಾಮದೇಹದಲ್ಲಿ ಮಾಸ್ಟರ್ ಕೂತ್ಸ್ವಾಮಿಯವರ ಹತ್ರ ಹೋಗ್ತಾ ಇದ್ರು. ಅಲ್ಲಿ ಅವರು ಉಪದೇಶವನ್ನ ಮಾಡಿ ಅವನಿಗೆ ವಿವರಣೆಗಳನ್ನು ನೀಡಿ ಕೊನೆಗೆ ಎಲ್ಲವೂ ಕೂಡ ತಾವು ಹೇಳಿದಂಥ ಅಷ್ಟು ಉಪದೇಶವೂ ಕೂಡ ಅವನಿಗೆ ನೆನಪಿನಲ್ಲಿಡೋ ಹಾಗೆ ಸಂಗ್ರಹ ಮಾಡಿ ಕೆಲವು ವಾಕ್ಯಗಳಲ್ಲಿ ಅಡಕ ಮಾಡಿ ಅವನಿಗೆ ಅದನ್ನು ಗಟ್ ಮಾಡಿಸ್ತಾ ಇದ್ರು, ಬಾಯ್ಪಾಠ ಮಾಡಿಸ್ತಾ ಇದ್ರು. ಬಾಯ್ಪಾಠ ಮಾಡಿಸಿದ ಮೇಲೆ ಕಳಿಸ್ಕೊಡ್ತಾ ಇದ್ರು ಮನೆಗೆ ವಾಪಸ್ಸು. ಕಾಮದೇಹದಲ್ಲಿ ವಾಪಸ್ಸು ಬಂದ ಮೇಲೆ ಜೆ ಕೃಷ್ಣಮೂರ್ತಿಯವರು ಎಚ್ಚರ ಆದ ಕೂಡಲೇ ಆ ಬಾಯ್ಪಾಠ ಮಾಡಿದಂಥ ಆ ಸಂಗ್ರಹವಾಗಿರೋ ಉಪದೇಶವನ್ನು ಬರೆದಿಡ್ತಾ ಇದ್ರು ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ ಹೆಚ್ಚಾಗಿ ಬರ್ತಿರ್ಲಿಲ್ಲ ಅವ್ರಿಗೆ. ಅದರಿಂದ ಬಹಳ ಸರಳವಾದ ವಾಕ್ಯಗಳಲ್ಲಿ ಹೇಳ್ಕೊಟ್ಟಿರ್ತಾ ಇದ್ರು. ಹೀಗೆ ಬರೆದಿಟ್ಟಂಥ ಗ್ರಂಥ ಚಿಕ್ಕ ಪುಸ್ತಕ, ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್. ಅದನ್ನು ಕನ್ನಡದಲ್ಲಿ ಪರಮಗುರು ಚರಣ ಸನ್ನಿಧಿಯಲ್ಲಿ ಅಂತ ಹೇಳಿ ಅದು ಟ್ರಾನ್ಸ್ಲೇಟ್ ಆಗಿದೆ. ಮೊದಲು ಎ ವೆಂಕಟೇಶ್ನವರು, ಅಂಬಳೆ ವೆಂಕಟೇಶನವರು, ನನ್ನ ತಾತ, ನಮ್ಮ ತಂದೆಯವರ ತಂದೆ, ಅವರದನ್ನು
ಟ್ರಾನ್ಸ್ಲೇಟ್ ಮಾಡಿದ್ರು, ಅನುವಾದ ಮಾಡಿದ್ರು ಕನ್ನಡಕ್ಕೆ. ಆಗ ಅದನ್ನು ಗುರುಪಾದ ಪ್ರಸಾದ ಅಂತ ಪಬ್ಲಿಷ್ ಮಾಡಿದರು, ನನಗೆ ಜ್ಞಾಪಕ ಇದೆ. ಅನಂತರ ಪುನಃ ಮತ್ತೊಂದು ಆವೃತ್ತಿಯಲ್ಲಿ ಅದು ಬಂದಾಗ ಆ ಹೆಸರನ್ನು ಗುರುಪಾದ ಪ್ರಸಾದ ಅನ್ನೋದನ್ನು ಬದಲಾಯಿಸಿ ಪರಮಗುರು ಚರಣ ಸನ್ನಿಧಿ ಅಂತ ಹೇಳಿ ಮಾಡಿದರು, ಸನ್ನಿಧಿಯಲ್ಲಿ ಅಂತ. ಈ ಪರಮಗುರು ಚರಣ ಸನ್ನಿಧಿಯಲ್ಲಿ ಅದು ವೆಂಕಟೇಶಯ್ಯನವರು, ಅವರು ಸನತ್ ಕುಮಾರ್ ಕೃಷ್ಣಮೂರ್ತಿಯವರ ತಾತ ಅಂದರು. ಅದು ಅವ್ರನ್ನ ನನ್ನ ತಾತ, ರುಕ್ಮಿಣಿ ಕೃಷ್ಣಮೂರ್ತಿಯವರ ತಾತ, ಅಂದರೆ ನಮ್ಮ ತಂದೆ ವಾಸುದೇವಯ್ಯನವರ ತಂದೆ. ಅವರು ಕೋಲಾರದಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಬಹಳ ಹಿಂದೆ. ನಾನು ನೋಡ್ದಂಗೆ ಅವ್ರಿಗೆ ರಿಟೈರ್ ಆಗಿಬಿಟ್ಟಿತ್ತು. ಯಾವಾಗಲೂ ಕೂಡ ಈ ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸವನ್ನೇ ಮಾಡ್ತಾಯಿದ್ರು ಅವರು, ಹಗಲು ರಾತ್ರಿ. ಕರ್ನಾಟಕ ಫೆಡರೇಷನ್ಗೆ ಲಾರ್ಜ್ ಆರ್ಗನೈಸರ್ ಆಗಿ ಕೆಲಸ ಮಾಡಿ ನಮ್ಮ ಕರ್ನಾಟಕ ಪ್ರಾಂತ್ಯವನ್ನೆಲ್ಲ ಸುತ್ತೊಡೆದು ಅಲ್ಲಿ ಉಪನ್ಯಾಸಗಳನ್ನು ಕೊಡೋದು, ಸದಸ್ಯರನ್ನ ಭೇಟಿ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಕ್ಯಾಂಪ್ಗಳನ್ನು ನಡೆಸೋದು, ಸ್ಟಡಿ ಕ್ಯಾಂಪು. ಅವರು ರಿಟೈರ್ ಆದದ್ದು ಮೈಸೂರು ಮಹಾರಾಜ ಹೈಸ್ಕೂಲ್ನಲ್ಲಿ, ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ರಿಟೈರ್ ಆದ್ರಂತೆ. ಆ ಪರಮಗುರು ಚರಣ ಸನ್ನಿಧಿಯ ಮೇಲೆ ಅವರೇ ಕನ್ನಡದಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದೇ ಈ ಸಾಧನ ಚತುಷ್ಟಯ ಅನ್ನೋ ಪುಸ್ತಕ. ಇದರಲ್ಲಿ ಬಹಳ ಸರಳವಾಗಿ ಈ 4 ಕ್ವಾಲಿಫಿಕೇಶನ್ಸ್, ಒಬ್ಬ ಮೊದಲನೆಯ ದೀಕ್ಷೆಗೆ ಅರ್ಹನನ್ನಾಗಿ ಮಾಡಬೇಕಾದ್ರೆ ಒಬ್ಬ ಶಿಷ್ಯ ಈ ಸಾಧನ ಚತುಷ್ಟಯವನ್ನು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಸಂಪೂರ್ಣವಾಗಿ ಮಾಡ್ತಾ ಇದ್ದರೆ ಅವರು ಮೊದಲನೇ ದೀಕ್ಷೆಗೆ ಅರ್ಹರಾಗ್ತಾರೆ. ಅದರಿಂದ ಸಾಧಾರಣವಾಗಿ ನಾವು ಬೇರೆ ಪುಸ್ತಕಗಳಲ್ಲಿ ಸಾಧನ ಚತುಷ್ಟಯವನ್ನು ಓದೋದಕ್ಕಿಂತಲೂ ಈ ಥಿಯೋಸಾಫಿಕಲ್ ಸೊಸೈಟಿಯವರು ಪಬ್ಲಿಷ್ ಮಾಡಿರ್ತಕ್ಕಂಥವ್ರು, ಮಾಸ್ಟರ್ ಕೂತೂಮಿಯವರು ಕೊಟ್ಟಿರ್ತಕ್ಕಂಥ ಸಾಧನ ಚತುಷ್ಟಯ ಬಹಳ ಸರಳವಾಗಿದೆ. ಚಿಕ್ಕ ಮಕ್ಕಳಿಗೂ ಅರ್ಥವಾಗೋ ಹಾಗಿದೆ. ಯಾಕೆಂದರೆ ಅದು ಕೊಟ್ಟಿದ್ದೆ 13 ವರ್ಷದ ಹುಡುಗನಿಗೆ. ಜೆ ಕೃಷ್ಣಮೂರ್ತಿಯವರ ಆನಂತರ ಬಂದ ಪುಸ್ತಕಗಳನ್ನು ಇನ್ನು ಕೆಲವು ಥಿಯೋಸಾಫಿಕಲ್ ಸೊಸೈಟಿಯವರು ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ಬಿಟ್ಟುಬಿಟ್ರೆ ಈಗ ಪಬ್ಲಿಷ್ ಆನಂತರ ಅವರು ಸೊಸೈಟಿ ಬಿಟ್ಟು ಹೋದ್ಮೇಲೆ ಪಬ್ಲಿಷ್ ಆದ ಗ್ರಂಥಗಳೆಲ್ಲ ಕೃಷ್ಣಮೂರ್ತಿ ಫೌಂಡೇಶನ್ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಜೆ ಕೃಷ್ಣಮೂರ್ತಿಯವರು ಥಿಯೋಸಾಫಿಕಲ್ ಸೊಸೈಟಿ ಬಿಟ್ಟು ಹೋದರೂ ಕೂಡ, ಗುರುಗಳ ಅಗತ್ಯವಿಲ್ಲ ಅಂತ ಅವರು ಬೋಧನೆ ಮಾಡಿದ್ರು ಕೂಡ, ಒಂದು ದಿನವೂ ಎಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ನನ್ನ ಹೆಸರಿನಲ್ಲಿ ಪ್ರಿಂಟ್ ಮಾಡಬೇಡಿ ಅಂತ ಹೇಳಿಲ್ಲ. ಮತ್ತು ಇದರೊಳಗೆ ಹೇಳಿರ್ತಕ್ಕಂಥ ಯಾವ ಬೋಧೆಯನ್ನು ಅವರು ಇದಕ್ಕೆ ವ್ಯತಿರಿಕ್ತವಾಗಿ ಹೇಳಿಲ್ಲ. ಅದರಿಂದ ಅವರ ಸಮ್ಮತಿನೂ ಇತ್ತು ಅದಕ್ಕೆ ಅಂತ ನಾವು ಅಂದ್ಕೊಳ್ಬೋದು. ಈ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಪ್ರೇಮ, ಇದರ ವಿಷಯವಾಗಿ ಎಲ್ರಿಗೂ ಗೊತ್ತಿದೆ. ವಿವೇಕ ಅಂತ ಹೇಳಿದ್ರೆ ಸದಸದ್ ವಿವೇಕ ಮುಖ್ಯವಾಗಿ. ಸತ್ ಯಾವುದು, ಅಸತ್ ಯಾವುದು? ಈ ಜಗತ್ತಿನಲ್ಲಿ ಇರತಕ್ಕಂಥದ್ದೆಲ್ಲ ಅಸತ್ತೇ ಜಾಸ್ತಿ. ನಮಗಿರ್ತಕ್ಕಂಥ ಆಸ್ತಿ ಪಾಸ್ತಿ, ಒಡವೆಗಳು, ಬಟ್ಟೆಗಳು, ಹಣ ಕಾಸು, ಮನೆ ಮಠ, ಇವೆಲ್ಲವೂ ಅಸತ್ತೆ. ಸ್ವಲ್ಪ ಕಾಲ ಇರುತ್ತೆ, ಅನಂತರ ಹೋಗುತ್ತೆ. ನಮ್ಮ ದೇಹವೂ ಅಸತ್ತೆ, ಇದು ಕೂಡ ಅಶಾಶ್ವತವೇ. ಆದರೆ ನಮ್ಮ ಆತ್ಮ ಮಾತ್ರ ಶಾಶ್ವತ. ನಮ್ಮ ಆತ್ಮ ಶಾಶ್ವತ ಅಷ್ಟೇ ಅಲ್ಲ, ನಮ್ಮ ಆತ್ಮ ಯಾವ ಒಂದು ಮಟ್ಟಕ್ಕೆ ಬೆಳೆದಿದ್ದಾನೋ, ನಾವು ಯಾವ ಸದ್ಗುಣಗಳನ್ನು, ಸಾಮರ್ಥ್ಯಗಳನ್ನು ಪಡೆದುಕೊಳ್ತೀವೋ, ಇದು ಕೂಡ ನಮ್ಮ ಜೊತೆಗೆ ಬರುತ್ತೆ. ಇದು ಸತ್ ಅಂತಲೇ ಹೇಳಬೇಕು. ಯಾಕೆಂದರೆ ಈ ಜನ್ಮದಲ್ಲಿ ನಾವು ವಿವೇಕವನ್ನು ಸಂಪಾದನೆ ಮಾಡಿದ್ರೆ ಅಥವಾ ವೈರಾಗ್ಯವನ್ನು ಸಂಪಾದನೆ ಮಾಡಿದ್ರೆ, ಯಾವುದಾದ್ರೂ ಒಂದು ಕೆಲಸವನ್ನು ದಕ್ಷತೆಯಿಂದ ಮಾಡೋ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡ್ರೆ, ಇದೆಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಜನ್ಮದಿಂದ ಜನ್ಮಕ್ಕೆ ಬರುತ್ತೆ. ನಮ್ಮ ನಿಜವಾದ ಆಸ್ತಿ ಇದು. ಆದ್ದರಿಂದ ಈ ಜೀವ ಚೈತನ್ಯ ಎಲ್ಲದರಲ್ಲಿಯೂ ಕೂಡ, ಎಲ್ಲ ರೂಪಗಳಲ್ಲಿಯೂ ವ್ಯಕ್ತವಾಗ್ತಾ ಇರ್ತಕ್ಕಂಥ ಜೀವ ಚೈತನ್ಯ, ಒಂದು ಗಿಡ, ಒಂದು ಹೂವು, ಒಂದು ಮರ ಅಥವಾ ಒಂದು ಪ್ರಾಣಿ, ಖನಿಜದಲ್ಲಿಯೂ ಕೂಡ ಪ್ರಜ್ಞೆ ಇದೆ, ಅದರಲ್ಲಿಯೂ ಕೂಡ ಜೀವ ಚೈತನ್ಯ ಇದೆ. ಇಟ್ ಈಸ್ ನಾಟ್ ಕೇಪಬಲ್ ಆಫ್ ರೀಪ್ರೊಡಕ್ಷನ್. ಅಂದರೆ ಬಯೋಲಾಜಿಕಲ್ ಸೆನ್ಸ್ನಲ್ಲಿ ಅದಕ್ಕೆ ಲೈಫ್ ಇಲ್ಲ ಅಂತ ನಾವು ಹೇಳ್ಬೋದು. ಬಯೋಲಾಜಿಕಲ್ ಸೈನ್ಸ್ ಅಂದರೆ ಜೀವಶಾಸ್ತ್ರದ ದೃಷ್ಟಿಯಿಂದ ಒಂದು ಕಲ್ಲು ಮರಿ ಕಲ್ಲನ್ನು ಹಾಕೋಲ್ಲ, ಸಂತಾನೋತ್ಪತ್ತಿಯನ್ನು ಮಾಡೋಲ್ಲ, ಆಮೇಲೆ ಕಲ್ಲಿದ್ದದ್ದು ಬೆಳೀತಾ ಹೋಗಲ್ಲ. ಆದ್ರಿಂದ ಅದನ್ನು ಲೈಫ್ಲೆಸ್, ಇನಾನಿಮೇಟ್ ಅಂತ ಹೇಳಿ ಕರಿತೀವಿ ನಾವು, ನಿರ್ಜೀವ ವಸ್ತು ಅಂತ. ಆದರೆ ಅಕಲ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ, ಗುಪ್ತ ವಿದ್ಯಾ ದೃಷ್ಟಿಯಿಂದ ನಾವು ನೋಡಿದ್ರೆ
ಆ ಕಲ್ಲಿನಲ್ಲಿಯೂ ಕೂಡ ಪ್ರಜ್ಞೆ ಇದೆ ಮತ್ತು ಅದರಲ್ಲಿಯೂ ಸಂಸರಣೆ ನಡೀತಾ ಇದೆ, ಅದರಲ್ಲೂ ವಿಕಾಸ ನಡೀತಾ ಇದೆ. ಈಗ ಅದನ್ನ ಸರ್ ಜಗದೀಶ್ ಚಂದ್ರ ಬೋಸರು ಹಿಂದಿನ ಶತಮಾನದಲ್ಲಿ ಪ್ರಯೋಗದ ಮೂಲಕ ಮಾಡಿ ತೋರಿಸಿದ್ರು. ಹೇಗೆ ತವರದಲ್ಲಿ ಮತ್ತೆ ಬೇರೆ ಲೋಹಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ದೇರ್ ಈಸ್ ಸೆಂಟಿಯನ್ಸ್ ಅಂತ ಕರೆದಿದ್ರು. ಸೆಂಟಿಯನ್ಸ್ ಅಂದರೆ ಒಂದು ರೀತಿಯಾಗಿ ತಿಳ್ಕೊಳ್ಳುವಂಥ ಒಂದು ಶಕ್ತಿ, ಅರಿವಿನ ಶಕ್ತಿ. ಅದಕ್ಕೆ ಒಂದು ಒತ್ತಡವನ್ನು ಉಂಟು ಮಾಡಿ ಹ್ಯಾಮರ್ನಲ್ಲಿ ಅದನ್ನು ಹೊಡೆಯೋದು, ಇಂಥದ್ದೇನಾದರೂ ಅದಕ್ಕೆ ಇಂಪ್ಯಾಕ್ಟ್, ವೈಲೆಂಟ್ ಇಂಪ್ಯಾಕ್ಟ್ ಕೊಟ್ಟರೆ ಅದರಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಗ್ರಾಫ್ ಮೂಲಕ ಸ್ಕ್ರೀನ್ ಮೇಲೆ ಮಾಡಿ ತೋರಿಸಿದ್ರು. ಅದಕ್ಕೆ ಒಂದು ಇಂಪ್ಯಾಕ್ಟ್, ಒತ್ತಡ ಅದನ್ನು ಹೇರ್ತು ಅಂತಂದರೆ ಅದರಲ್ಲಿ ಯಾವ ರೀತಿ ಒಂದು ಪ್ರತಿಕ್ರಿಯೆ ಉಂಟಾಗತ್ತೆ. ಅನಂತರ ಅದನ್ನು ವಿಷದ್ರಾವಣದಲ್ಲಿ ಹಾಕಿದ್ರೆ, ತವರದ ಪೀಸನ್ನು ವಿಷದ್ರಾವಣದಲ್ಲಿ ಹಾಕಿ ಟಿಟನಸ್ ಬರೋ ಹಂಗೆ ಮಾಡಿದ್ರೆ ಆ ಅಲೆಗಳು ಹೇಗೆ ಕ್ರಮವಾಗಿ ಕಡಿಮೆ ಆಗ್ತಾ ಬರುತ್ತೆ, ಕುಗ್ಗುತ್ತಾ ಬರುತ್ತೆ. ನಾವು ತುಂಬ ಹೊತ್ತು ಆ ವಿಷದ್ರಾವಣದಲ್ಲೇ ಬಿಟ್ಬಿಟ್ರೆ ಆ ಅಲೆ ಬರೋದು ನಿಂತು ಹೋಗುತ್ತೆ, ಅದರಲ್ಲಿ ಇದ್ದಂಥ ಜೀವ ಚೈತನ್ಯ ಸತ್ತೋಯ್ತು. ಬಟ್ ಇಟ್ ಕ್ಯಾನ್ ಬಿ ರಿವೈವ್ಡ್ ಇನ್ ಟೈಮ್. ಆಂಟಿಡೋಟ್ ಕೊಟ್ರೆ ಪೂರ್ತಿ ಅದು ಆ ರೀತಿ ಸಾಯೋದಕ್ಕೆ ಮೊದಲೇ ಅದಕ್ಕೆ ಸ್ವಲ್ಪ ಆ ವಿಷದ ಪರಿಣಾಮ ಹೋಗೋ ಹಾಗೆ ಮದ್ದನ್ನು ಕೊಟ್ಟರೆ ಆ ಅಲೆ ಪುನಃ ಚಿಕ್ಕದಾಗಿದ್ದು ದೊಡ್ಡದಾಗ್ತಾ ಬರುತ್ತೆ. ಇದನ್ನೆಲ್ಲ ಅವರು ಪ್ರಯೋಗದ ಮೂಲಕ ತೋರಿಸಿದ್ದಾರೆ. ಅದರಿಂದ ಇವತ್ತು ನಾವು ಖನಿಜ ವರ್ಗ ನಿರ್ಜೀವ ವಸ್ತು ಅಂತ ಹೇಳೋ ಹಾಗಿಲ್ಲ, ಅದರೊಳಗೂ ಕೂಡ ಪ್ರಜ್ಞೆ ಇದೆ. ಲೆಡ್ಬಿಟರ್ ಅವರು ಒಂದು ಅವರ ಶಿಷ್ಯ ವೃಂದವನ್ನೆಲ್ಲ ದಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರಂತೆ. ಹೋಗ್ತಾ ಇದ್ದಾಗ ಅಲ್ಲಿ ವಿರಾಮ ತಗೊಳ್ಳೋಕೆ ಒಂದು ಬಂಡೆ ಮೇಲೆ ಕೂತ್ಕೋತಾ ಇದ್ರು. ಅಷ್ಟು ದೂರ ಹೋದ್ಮೇಲೆ ಒಂದಷ್ಟು ದಿವಸ ಹೋಗಿ ಹಾಗೆ ಆ ಬಂಡೆ ಮೇಲೆ ಕೂತ್ಕೊಂಡಾದ್ಮೇಲೆ ಅವ್ರಿಗೆ ಯೋಗ ದೃಷ್ಟಿ ಇತ್ತಲ್ಲ, ಅವ್ರಿಗೆ ಅನುಭವ ಆಯಿತು. ಇವ್ರು ಹೋಗಿ ಕೂತ್ಕೊಂಡ ತಕ್ಷಣ ಆ ಬಂಡೆಯ ಪ್ರಜ್ಞೆ ಹಿಗ್ತಾ ಇತ್ತಂತೆ, ಅರಳ್ತಾ ಇತ್ತಂತೆ, ಎಕ್ಸ್ಪ್ಯಾನ್ಷನ್ ಆಫ್ ಕಾನ್ಷಿಯಸ್ನೆಸ್. ಆಮೇಲೆ ಇವರು ಅಲ್ಲಿಂದ ಹೊರಟು ಬಿಟ್ಟ ತಕ್ಷಣ ಕುಗ್ತಾ ಇತ್ತಂತೆ. ಅಂದರೆ ಇವರು ಬಂದು ಕೂತ್ಕೊಂಡಾಗ ಅದಕ್ಕೆ ಒಂದು ರೀತಿಯಾದ ಸಂತೋಷ ಆಗ್ತಾ ಇತ್ತು, ಇವರು ಅಲ್ಲಿಂದ ಹೊರಟು ಬಿಟ್ಟಾಗ ಅದಕ್ಕೆ ಸ್ವಲ್ಪ ದುಃಖ ಆಗ್ತಾ ಇತ್ತು ಅನ್ನೋದನ್ನು ಅವರು ತಮ್ಮ ಅನುಭವದಿಂದ ಹೇಳಿದ್ದಾರೆ. ಅದು ಇವತ್ತು ಬಯಲಾಜಿಕಲ್ ಸಸ್ಯಗಳಲ್ಲಿ, ಮರಗಳಲ್ಲಿ ಅದಕ್ಕೂ ಕೂಡ ಸಂತೋಷ, ದುಃಖ ಅದೆಲ್ಲ ಆಗುತ್ತೆ ಅನ್ನೋದನ್ನು ಪ್ರಯೋಗದ ಮೂಲಕ ವಿಜ್ಞಾನಿಗಳೇ ತೋರಿಸ್ಬಿಟ್ಟಿದ್ದಾರೆ. ಇರಲಿ, ಈ ಜೀವ ಚೈತನ್ಯ ಇದು ಶಾಶ್ವತ. ಎಲ್ಲ ವಸ್ತುಗಳಲ್ಲಿಯೂ ಇರ್ತಕ್ಕಂಥ ಆತ್ಮ ಶಾಶ್ವತ, ಉಳಿದದ್ದೆಲ್ಲ ಅಶಾಶ್ವತ. ಇದನ್ನು ಅರ್ಥಕೊಳ್ಳೋದು ಮೊದಲನೆಯ ಹೆಜ್ಜೆ ವಿವೇಕದಲ್ಲಿ, ಸದಸದ್ ವಿವೇಕ. ಅನಂತರ ಇನ್ನೂ ಬೇಕಾದಷ್ಟು ಹೆಜ್ಜೆಗಳನ್ನು ಗುರುಗಳು ಅದರಲ್ಲಿ ಹೇಳಿದ್ದಾರೆ. ಯಾವುದು ನಿತ್ಯ ಅನಿತ್ಯ ಅಷ್ಟು ಮಾತ್ರವೇ ಅಲ್ಲ, ಯಾವುದು ಸರಿ ಯಾವುದು ತಪ್ಪು, ಯಾವುದು ಹೆಚ್ಚು ಮುಖ್ಯ ಯಾವುದು ಕಡಿಮೆ ಮುಖ್ಯ, ಯಾವುದು ಸತ್ಯ ಯಾವುದು ಸುಳ್ಳು, ಇದನ್ನೆಲ್ಲ ವಿವೇಚಿಸಬೇಕು. ಸಾಧಕನಾಗಿರೋನು ಯಾವಾಗಲೂ ಸತ್ಯ ಮಾರ್ಗದಲ್ಲೇ ಹೋಗಬೇಕು. ಮುಖ್ಯವಾದದ್ದು ಅಮುಖ್ಯವಾದದ್ದು ಪ್ರಶ್ನೆ ಬಂದಾಗ ಮುಖ್ಯವಾದದ್ದನ್ನು ಆರಿಸ್ಕೊಳ್ಬೇಕು, ಅಮುಖ್ಯವಾದದ್ದನ್ನು ಬಿಟ್ಬಿಡ್ಬೇಕು. ಉದಾಹರಣೆಗೆ ಅವರು ಹೇಳ್ತಾರೆ, ಬೇಕಾದಷ್ಟು ಪುಸ್ತಕಗಳಿವೆ, ಈ ಪುಸ್ತಕಗಳನ್ನೆಲ್ಲ ಓದೋದಕ್ಕೆ ಸಾಧ್ಯ ಇಲ್ಲ ಯಾವ ಮನುಷ್ಯನೂ ಕೂಡ. ಅದರಿಂದ ನಮಗೆ ಹೆಚ್ಚು ಯಾವುದು ಪ್ರಯೋಜನಕಾರಿನೋ ಅದನ್ನು ನಾವು ಆರಿಸ್ಕೊಂಡು ಅದನ್ನು ಅಧ್ಯಯನ ಮಾಡಬೇಕು, ಅಮುಖ್ಯವಾದದ್ದನ್ನು ಬಿಟ್ಬಿಡಬೇಕು. ಇದೇ ರೀತಿಯಲ್ಲಿ ವೈರಾಗ್ಯ ಪ್ರಕರಣ ಅಂದರೆ ಈ ಲೋಕದ ಆಕರ್ಷಣೆಗಳಿಂದ ಬಿಡಿಸ್ಕೊಳ್ಳೋದು. ನನ್ನ ದೇಹ ಅಶಾಶ್ವತ, ಬರೀ ಈ ಸ್ಥೂಲ ದೇಹ ಮಾತ್ರವೇ ಅಲ್ಲ, ಇದು ಸಾಯುತ್ತೆ ಅಂತ ಎಲ್ರಿಗೂ ಗೊತ್ತು. ನಮ್ಮ ರಾಗಭಾವಗಳು ಮತ್ತು ಆಸೆಗಳು ಹೇಳ್ತಕ್ಕಂಥ ಕಾಮದೇಹ ಅದು ಕೂಡ ಅಶಾಶ್ವತವೇ. ಈ ಸ್ಥೂಲ ದೇಹ ಮರಣ ಹೊಂದಿದ ಮೇಲೆ ಕೆಲವು ವರ್ಷಗಳಲ್ಲಿ ಕಾಮದೇಹವು ಮರಣ ಹೊಂದುತ್ತೆ, ಕಾಮಲೋಕವಾಸವೂ ಕೂಡ ಕೊನೆಗೊಳ್ಳುತ್ತೆ. ಅನಂತರ ಮನುಷ್ಯನ ಪ್ರಜ್ಞೆ ರೂಪದೇಹಕ್ಕೆ ಹೋಗುತ್ತೆ, ಅದನ್ನು ಸ್ವರ್ಗದಲ್ಲಿ ಇರ್ತೀವಿ ಅಂತ ಹೇಳ್ತೀವಿ. ಅದು ಕೂಡ ಕೆಲವು ಸೆಂಚುರೀಸ್, ಕೆಲವು ಶತಮಾನಗಳ ಕಾಲ ನಾವು ಇದ್ದ ಮೇಲೆ ಆ ರೂಪದೇಹವೂ ನಾಶವಾಗುತ್ತೆ. ಅದರಿಂದ ಈ ಮೂರು ದೇಹಗಳು ಅಶಾಶ್ವತ. ಹಾಗಾದರೆ ಮನುಷ್ಯನ ಶಾಶ್ವತ ದೇಹ ಯಾವುದು? ಅವನ ಕಾರಣ ದೇಹ, ಅವನ ವಿಜ್ಞಾನಮಯ ಕೋಶ. ಆ ಕಾರಣ ದೇಹ ಅದು ಶಾಶ್ವತವಾದದ್ದು, ಬುದ್ಧಿ ದೇಹ ಶಾಶ್ವತವಾದದ್ದು, ಆತ್ಮದೇಹ ಶಾಶ್ವತವಾದದ್ದು.
ಅದರಿಂದ ಈ ಕೆಳಗಿನ 3 ದೇಹಗಳು ಕೂಡ ಅಶಾಶ್ವತ. ಇವುಗಳನ್ನು 3 ಸೇರಿಸಿ ನಾವು ದೇಹಾತ್ಮ ಅಂತೀವಿ. ಈ ದೇಹಾತ್ಮದಲ್ಲಿ ನಮ್ಮ ನಾನು ಅನ್ನೋ ಪ್ರಜ್ಞೆ ಇದೆ. ಈ ನಾನು ಅನ್ನೋದ್ರ ಜೊತೆಗೆ ನಾವು ಪೂರ್ತಿ ಏಕೀಕರಿಸ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದಲೇ ನಮಗೆ ಅಹಂಕಾರ ಇರೋದು. ನಮ್ಮ ಅಹಂಕಾರ ಅನ್ನೋದು ಈ ರೂಪದೇಹದಲ್ಲಿ ನೆಲೆಸಿದೆ. ಆದರೆ ಯೋಗ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ಈ ನಾನು ಅನ್ನೋ ಭಾವನೆಯನ್ನು ಸಂಪೂರ್ಣವಾಗಿ ಕಳ್ಕೊಳ್ಬೇಕು. ಒಂದಲ್ಲ ಒಂದು ಘಟ್ಟದಲ್ಲಿ ಪೂರ್ಣವಾಗಿ ಅದು ಹೋಗಬೇಕು. ನಾನು ಅನ್ನೋದು ಎಲ್ಲ ಕೂಡ ನಾನೇ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ನಾನೇ ಅನ್ನೋ ಭಾವನೆ ಬರಬೇಕು. ಅಂದರೆ ನಾನು ಅನ್ನೋದು ವಿಶಾಲವಾಗ್ತಾ ಹೋಗಬೇಕು. ವಿಶಾಲವಾಗ್ತಾ ಹೋಗಿ ಸಮಸ್ತ ಜೀವ ಚೈತನ್ಯವನ್ನು ಕೂಡ ನಾನು ಅನ್ನೋದರಲ್ಲಿ ನಾವು ಸೇರಿಸ್ಕೊಳ್ಳೋಕ್ಕಾಗಬೇಕು. ಆ ಒಂದು ದೃಷ್ಟಿಯನ್ನು ಬರೆಸ್ಕೊಳ್ಬೇಕಾದ್ರೆ ಈ ಲೋಕದ ಇಹಲೋಕದ ವಸ್ತುಗಳಲ್ಲಿ ನಾವು ವೈರಾಗ್ಯವನ್ನು ತಾಳಬೇಕು. ಇದು ನನಗೆ ಬೇಕಿಲ್ಲ, ಇದು ನನಗೆ ಅಗತ್ಯವಿಲ್ಲ ಅಂದರೆ ಸರಳ ಜೀವನವನ್ನು ಅವಲಂಬಿಸಬೇಕು. ಮತ್ತು ಯಾವುದಕ್ಕೂ ಅಂಟುಕೊಳ್ಬಾರ್ದು. ನಿಸ್ಸಂಗತ್ವವನ್ನು ಅಭ್ಯಾಸ ಮಾಡಬೇಕು. ಅದು ವೈರಾಗ್ಯದಲ್ಲಿ ಬರುತ್ತೆ. ಆಮೇಲೆ ಷಟ್ಸಂಪತ್ತಿ 6 ವಿಧವಾಗಿರ್ತಕ್ಕಂಥ ಶಮ, ದಮ, ಉಪರತಿ, ತಿತಿಕ್ಷೆ, ಏಕಾಗ್ರತೆ, ಸಹನೆ, ಈ 6 ಸಂಪತ್ತುಗಳನ್ನು ಹೇಳಿದ್ದಾರೆ. ಅನಂತರ ಮುಮುಕ್ಷತ್ವ ಅಥವಾ ಪ್ರೇಮ. ಪ್ರೇಮ ಅನ್ನೋದನ್ನು ಬಹಳ ವಿಶಾಲವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರಲ್ಲಿಯೂ ಕೂಡ ನಮಗೆ ಪ್ರೇಮವೇ ಇರಬೇಕು. ಯಾರಲ್ಲಿಯೂ ಕೂಡ ದ್ವೇಷ ಇರಬಾರ್ದು. ದ್ವೇಷ ಅನ್ನೋದು ಪ್ರೇಮ ಅನ್ನೋದಕ್ಕೂ 2 ಸಂಬಂಧಗಳು ಕೂಡ ಜನ್ಮದಿಂದ ಜನ್ಮಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ನಮಗೆ ಕೆಲವರನ್ನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ, ಕೆಲವ್ರನ್ನ ಕಂಡ್ರೆ ಬೇಜಾರಾಗುತ್ತೆ, ಅಸಮಾಧಾನ. ಅವ್ರನ್ನ ಕಂಡ್ರೆ ನನಗಾಗಲ್ಲ ಅಂತೀವಿ. ಕೆಲವರಲ್ಲಿ ದ್ವೇಷವೇ ಇರ್ಬೋದು, ಕೆಲವ್ರನ್ನ ಶತ್ರುಗಳು ಅಂತ ನಾವು ಕರಿಬೋದು. ಆದರೆ ಈ ಯೋಗ ದೃಷ್ಟಿಯಿಂದ ಸಂಶೋಧನೆ ಮಾಡಿದಾಗ ಆನಿ ಬೆಸೆಂಟ್ರು, ಲೆಡ್ಬಿಟ್ರವರು ಆಲ್ಕ್ಯೋನಿ ಅಂದರೆ ಜೆ ಕೃಷ್ಣಮೂರ್ತಿಯವ್ರನ್ನ ಅವರ ಆತ್ಮವನ್ನು ಆಲ್ಕ್ಯೋನಿ ಅಂತ ಕರೆದಿದ್ದಾರೆ. ಅವರ ಹಿಂದಿನ ಅನೇಕ ಜನ್ಮಗಳನ್ನು ವೀಕ್ಷಣೆ ಮಾಡಿದ್ದಾರೆ, ಪರಿಶೋಧನೆ ಮಾಡಿ. ಅದರಲ್ಲಿ ಆ ರೀತಿ ಮಾಡಿದಾಗ ಅವರೊಬ್ಬರದ್ದೇ ಅಲ್ಲ, ಅವರಿಗೆ ಸಂಬಂಧಪಟ್ಟಂಥ ಅನೇಕ ಆತ್ಮಗಳು ಕೂಡ ಬರುತ್ತವೆ. ಅದರಿಂದ ಅವ್ರಿಗೆ ಕಂಡು ಬಂದದ್ದು ಏನು ಅಂದರೆ, ಕೆಲವು ಆತ್ಮಗಳು ಜೊತೆಯಲ್ಲಿಯೇ ಹುಟ್ಟುತ್ತಾ ಇರ್ತಾರೆ. ಅಂದರೆ ಪ್ರತಿಯೊಬ್ಬ ಆತ್ಮನೂ ಕೂಡ ಕೆಲವು ಬೇರೆ ಆತ್ಮಗಳೊಡನೆ ಬಹಳ ನಿಕಟವಾದ ಸಂಬಂಧವನ್ನು ಹೊಂದಿರ್ತಾನೆ. ಮತ್ತೆ ಕೆಲವು ಆತ್ಮಗಳೊಡನೆ ದ್ವೇಷ ಸಂಬಂಧ ಹೊಂದಿರ್ತಾನೆ. ನಾವು ಅತಿಯಾಗಿ ಪ್ರೇಮ ಸಂಬಂಧ ಬೆಳೆಸ್ಕೊಂಡಿರೋರು ನಮ್ಮ ಜೊತೆಲಿ ಹುಟ್ಟುತ್ತಾ ಇರ್ತಾರೆ, ದ್ವೇಷ ಸಂಬಂಧ ಬೆಳೆಸ್ಕೊಂಡಿರೋರು ಹುಟ್ಟುತ್ತಾ ಇರ್ತಾರೆ. ಆ ದ್ವೇಷ ಸಂಬಂಧ ಪ್ರೇಮವಾಗಿ ಮಾರ್ಪಡಬೇಕು. ಅಲ್ಲಿವರೆಗೂ ದ್ವೇಷ ಮುಂದುವರಿತಾ ಇರುತ್ತೆ. ಜನ್ಮದಿಂದ ಜನ್ಮಕ್ಕೆ ದ್ವೇಷ ಮುಂದುವರಿತಾ ಇರುತ್ತೆ. ಹೊಟ್ಟೆ ಕಿಚ್ಚು, ದುಃಖ, ಅದರಿಂದ ಪ್ರತೀಕಾರ ಮನೋಭಾವನೆ, ಅದರಿಂದ ದುಃಖ, ಇದನ್ನು ಅನುಭವಿಸೋದು, ಇದು ಮುಂದುವರಿತಾ ಇರುತ್ತೆ. ಆ ದ್ವೇಷ ಸಂಪೂರ್ಣವಾಗಿ ಪ್ರೇಮವಾಗಿ ಪರಿವರ್ತನೆ ಆಗೋವರೆಗೂ ಕೂಡ ಅವ್ರ ಜೊತೆಯಲ್ಲೇ ಹುಟ್ಟಬೇಕಾಗತ್ತೆ. ಆದರೆ ಪ್ರೇಮ ಸಂಬಂಧ, ನಾವು ಯಾರ ಜೊತೆಯಲ್ಲಿ ಪ್ರೇಮ ಸಂಬಂಧ ಹೊಂದಿರ್ತೀವೋ ಅದರೊಳಗೂ ಕೂಡ ಸ್ವಲ್ಪ ಸ್ವಾರ್ಥತೆ ಇರುತ್ತೆ. ಇವಾಗ ABC 3 ಜನ ಆತ್ಮಗಳು ಇರ್ತಾರೆ ಅಂದ್ಕೊಳ್ಳಿ. ಅವರು ಗಂಡ ಹೆಂಡತಿಯಾಗಿ ಹುಟ್ಬೋದು, ತಂದೆ ತಾಯಿಯಾಗಿ ಹುಟ್ಬೋದು, ಅಥವಾ ಮಕ್ಕಳಾಗಿ ಹುಟ್ಬೋದು, ಮೊಮ್ಮಕ್ಕಳಾಗಿ ಹುಟ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಪ್ರೇಮಿಗಳಾಗಿರ್ಬೋದು. ಬಹಳ ಖುಷಿನೂ ಇರುತ್ತೆ, ಸಂತೋಷ ಇರುತ್ತೆ. ಅದರ ಜೊತೆಯಲ್ಲಿ ಇವರು ನನ್ನ ಸ್ವತ್ತು ಅನ್ನೋ ಭಾವನೆ ಇದ್ದರೆ, ಸೆನ್ಸ್ ಆಫ್ ಪೊಸೆಷನ್, ಅವರು ಬೇರೆಯವ್ರ ಜೊತೆಗೆ ಹೋಗಬಾರ್ದು, ಬೇರೆಯವ್ರನ್ನ ಪ್ರೀತಿಸಬಾರ್ದು, ನನ್ನ ಜೊತೆಲೇ ಇರಬೇಕು, ಈ ರೀತಿಯಾದ ಒಂದು ಸ್ವಾರ್ಥತೆ ಅದರಲ್ಲಿ ಇದ್ದರೆ ಅದರಿಂದಲೂ ದುಃಖ ಉಂಟಾಗುತ್ತೆ. ಅದರಿಂದ ನಿಸ್ವಾರ್ಥ ಪ್ರೇಮವಾಗಬೇಕು. ಆ ಪ್ರೇಮ ಸಂಬಂಧ ನಿಷ್ಕಲ್ಮಶವಾದ ಪ್ರೇಮವಾಗಿ ಆತ್ಮಗಳ ಮಧ್ಯೆ ಇರೋ ಪ್ರೇಮವಾಗಿ ಮಾರ್ಪಡಬೇಕು. ಈ ರೀತಿ ಜನ್ಮದಿಂದ ಜನ್ಮಕ್ಕೆ ಈ ದ್ವೇಷ ಮತ್ತು ಪ್ರೇಮ ಸಂಬಂಧ ಮುಂದುವರಿಯುತ್ತೆ. ಪ್ರೇಮವನ್ನಾಗಿ, ದ್ವೇಷವನ್ನು ಕೂಡ ಪ್ರೇಮವನ್ನಾಗಿ ಮಾರ್ಪಡಿಸ್ಕೊಳ್ಬೇಕು. ಎಲ್ಲರ ವಿಷಯದಲ್ಲಿಯೂ ಪ್ರೇಮ ಇರಬೇಕು. ಪ್ರಾಣಿಗಳ ವಿಷಯದಲ್ಲಿ, ಪಶು ಪಕ್ಷಿಗಳ ವಿಷಯದಲ್ಲಿ, ಸಸ್ಯಗಳ ವಿಷಯದಲ್ಲಿ, ಪ್ರತಿಯೊಬ್ಬರ ವಿಷಯದಲ್ಲಿಯೂ ಪ್ರೇಮವೇ ಇರಬೇಕು. ಆಮೇಲೆ ಹೇಳ್ತಾರೆ, ಕೆಲವು ಪ್ರೇಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೃತ್ಯಗಳನ್ನು ಮಾನವರು ಮಾಡ್ತಾ ಇರ್ತಾರೆ. ಮರ ಗಿಡಗಳು, ಕಾಡುಗಳನ್ನು ನಾಶ ಮಾಡೋದು, ಎಲ್ಲವೂ ತನಗೋಸ್ಕರ ಇದೆ ಅಂಥೇಳಿ ಇವತ್ತು ಎನ್ವಿರಾನ್ಮೆಂಟಲ್ ಕಾನ್ಷಿಯಸ್ನೆಸ್
ಪರಿಸರದ ಪರಿಜ್ಞಾನ ಜಾಸ್ತಿ ಆಗ್ತಾ ಇದೆ. ಕಾಡುಗಳ ನಾಶದಿಂದ ಹೇಗೆ ಮನುಷ್ಯನೇ ನಾಶ ಆಗ್ತಾನೆ ಕೊನೆಗೆ. ಯಾಕೆಂದರೆ ಆ ಮರಗಿಡಗಳೇ ನಮಗೆ ಬೇಕಾಗಿರೋ ಆಮ್ಲಜನಕವನ್ನು ಉತ್ಪತ್ತಿ ಮಾಡೋದು. ಆಮ್ಲಜನಕ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗದೆ ಹೋದರೆ ಉಸಿರಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ನೀರಿನ ಮಾಲಿನ್ಯ, ವಾಯು ಮಾಲಿನ್ಯ, ಜೊತೆಗೆ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿರೋ ಓಝೋನ್ ಲೇಯರ್, ಅದನ್ನೇ ನಾವು ನಾಶ ಮಾಡಿಬಿಡ್ತಾ ಇದ್ದೀವಿ. ರೆಫ್ರಿಜಿರೇಟರ್ಸು, ಏರ್ ಕಂಡೀಷನರ್ಸು, ಇದರಲ್ಲಿ ಉಪಯೋಗಿಸೋ ಕ್ಲೋರೋಫ್ಲೋರೋ ಕಾರ್ಬನ್ಸಿಂದ ಓಝೋನ್ನಲ್ಲಿ ದೊಡ್ಡ ಒಂದು ತೂತು ಉತ್ಪತ್ತಿ ಆಗಿಬಿಟ್ಟಿದೆ ಓಝೋನ್ ಲೇಯರ್ನಲ್ಲಿ. ಅದು ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ಕಿರಣವನ್ನು ಕೆಳಗೆ ಬರದೇ ಇರೋ ಹಾಗೆ ತಡೆಯುತ್ತೆ. ಆದರೆ ತೂತು ಬಂದುಬಿಟ್ಟಿರೋದ್ರಿಂದ ಇವಾಗ ಅಲ್ಟ್ರಾವೈಲೆಟ್ ಕಿರಣ ಆ ಜಾಗದಿಂದ ನುಗ್ಗುತ್ತೆ. ಇದರಿಂದ ಆ ಪ್ರದೇಶದಲ್ಲಿ ಯಾರು ವಾಸ ಆಗಿರ್ತಾರೋ ಅವ್ರಿಗೆಲ್ಲ ಸ್ಕಿನ್ ಕ್ಯಾನ್ಸರು ಇಂಥದ್ದು ತೊಂದರೆಗಳು ಬರೋ ಸಂಭವ ಇದೆ. ಹೀಗೆ ಮನುಷ್ಯ ಪ್ರತಿಯೊಂದರ ಜೊತೆಯಲ್ಲಿಯೂ ನಿಕಟವಾದ ಸಂಬಂಧವನ್ನು ಹೊಂದಿದ್ದಾನೆ. ನಾವು ಯಾರು ಪ್ರತ್ಯೇಕವಲ್ಲ, ನಾವು ಅಂದ್ಕೊಂಡಿರೋದು ಹಾಗೆ ಅಷ್ಟೇ. ಯಾವ ದೇಶದವರು ಇನ್ನೊಬ್ಬ ದೇಶದವ್ರನ್ನ ಬಿಟ್ಟು ಬದುಕಿರೋಕ್ಕಾಗೋಲ್ಲ. ಯಾವ ಮನುಷ್ಯನೂ ಒಂಟಿಯಾಗಿ ಜೀವಿಸಲಾರ. ಒಂದು ಬಲೆಯಲ್ಲಿ ಹೇಗೆ ಕಂಡಿಗಳು ಒಂದಕ್ಕೊಂದಕ್ಕೆ ಹೆಣ್ಕೊಂಡಿರುತ್ತೋ ಆ ರೀತಿಯಲ್ಲಿ ದಿ ಹೋಲ್ ಲೈಫ್, ಇಟ್ ಈಸ್ ಎ ವೆಬ್ ಆಫ್ ಲೈಫ್. ಇದು ಒಂದು ಬಲೆ, ಎಲ್ಲವೂ ಕೂಡ ಒಂದಕ್ಕೊಂದಕ್ಕೊಂದು ಹೆಣ್ಕೊಂಡಿದೆ. ಆ ಬಲೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಕಡೆನೂ ಎಲ್ಲೂ ತೂತುಗಳಿರಬಾರ್ದು, ಸರಿಯಾಗಿರಬೇಕು. ಆ ಗಂಟುಗಳು ಬಿಚ್ಕೋಬಾರ್ದು. ಖನಿಜ ವರ್ಗ, ಪ್ರಾಣಿ ವರ್ಗ, ಸಸ್ಯವರ್ಗ, ಮನುಷ್ಯ ವರ್ಗ, ದೇವತೆಗಳು ಎಲ್ಲರೂ ಕೂಡ ಒಬ್ರಿಗೊಬ್ಬರು ಸಹಕಾರದಿಂದ ಬಾಳ್ತು ಅಂತಂದರೆ ಈ ಜಗತ್ತು ಸುಖಮಯವಾಗಿರೋದಕ್ಕೆ ಸಾಧ್ಯ. ಅದರಿಂದ ಪ್ರೇಮ ಪ್ರಕರಣದಲ್ಲಿ ಕುತುಮಿಯವರು ಜೆ ಕೃಷ್ಣಮೂರ್ತಿಗೆ ಹೇಳ್ತಾರೆ, ಇನ್ನೊಬ್ಬರ ವಿಷಯದಲ್ಲಿ ಚಾಡಿಯನ್ನು ಹೇಳಬೇಡ. ಯಾರ ಜೊತೆಯಲ್ಲಿ ಮಾತನಾಡುವಾಗಲೂ ಕೂಡ ಅವರ ಮನಸ್ಸು ನೋಯೋ ಹಾಗೆ ಮಾತನಾಡಬೇಡ. ಆಮೇಲೆ ಪ್ರಾಣಿ ಹಿಂಸೆ ಮಾಡಬೇಡ. ಬಲಿ ಕೊಡೋದು ಇದೆಲ್ಲ ತಪ್ಪು ಅಂತ ನಿನಗೆ ಗೊತ್ತು. ಆದರೆ ಆಹಾರಕ್ಕೋಸ್ಕರ ಕೂಡ ಪ್ರಾಣಿಗಳನ್ನು ಕೊಲ್ಲೋದು, ಬೇಟೆ ಆಡೋದು ಇದು ಕೂಡ ತಪ್ಪೇ. ಹೀಗೆ ಮಾತಿನಲ್ಲಿ, ಕೃತಿಯಲ್ಲಿ, ನಮ್ಮ ಭಾವನೆಗಳಲ್ಲಿ ಯಾವುದರಲ್ಲಿಯೂ ಕೂಡ ಪ್ರೇಮಕ್ಕೆ ಅಪಚಾರವಾಗೋ ಹಾಗೆ ನಾವು ನಡ್ಕೊಳ್ಬಾರ್ದು. ಪ್ರೇಮ ನಿಯಮವನ್ನು ಎಲ್ಲ ಕಾಲದಲ್ಲಿಯೂ ಪಾಲಿಸ್ಕೊಂಡು ಹೋಗಬೇಕು ಅಂಥೇಳಿ ಹೀಗೆ ಸಾಧನ ಚತುಷ್ಟಯವನ್ನು ಬಹಳ ಸರಳವಾಗಿ ಆ ಪರಮಗುರು ಚರಣ ಸನ್ನಿಧಿಯಲ್ಲಿ ವಿವರಿಸಿದ್ದಾರೆ. ಅದರ ಒಂದು ವಿವರಣೆ, ಒಂದೊಂದರ ಮೇಲೆಯೂ ಕೂಡ ಎಲ್ಲಿ ಆ ವಿವರಣೆ ಅಗತ್ಯ ಬೇಕೋ, ಆ ವ್ಯಾಖ್ಯಾನ ಬೇಕೋ ಅದನ್ನು ಬರೆದಿರ್ತಕ್ಕಂಥ ಪುಸ್ತಕ ಸಾಧನ ಚತುಷ್ಟಯ. ಇದು ಸಾಧಕನನ್ನು ಮೊದಲನೇ ದೀಕ್ಷೆಗೆ ಅರ್ಹನನ್ನಾಗಿ ಮಾಡುತ್ತೆ. ಅಲ್ಲಿಂದ ಆಚೆಗೆ ವಾಯ್ಸ್ ಆಫ್ ದಿ ಸೈಲೆನ್ಸ್ ಅಂತ ಹೇಳಿ ಇನ್ನೊಂದು ಪುಸ್ತಕ ಇದೆ, ಥಿಸಾಫಿಕಲ್ ಗ್ರಂಥವೇ, ಮೌನವಾಣಿ ಅನ್ನೋದು. ಅದನ್ನು HP ಬ್ಲವಾಟ್ಸ್ಕಿ ಅವರು ಬರೆದರು. ಆ ಗ್ರಂಥ ಸ್ವಲ್ಪ ಬೌದ್ಧ ಮತದ ಬೋಧನೆಗಳನ್ನು ಒಳಗೊಂಡಿದೆ. ವಾಯ್ಸ್ ಆಫ್ ದಿ ಸೈಲೆನ್ಸ್, ಮೌನವಾಣಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದು 4ನೇ ದೀಕ್ಷೆವರೆಗೆ ಮನುಷ್ಯನನ್ನು ಕರ್ಕೊಂಡು ಹೋಗುತ್ತೆ, ಸಾಧಕನನ್ನು ಅರ್ಹತ್ ಪದವಿಯವರೆಗೂ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಆಚೆಗೆ ಈ ಮೌನವಾಣಿ ಇವತ್ತು ಅಲ್ಲ, ಮಾರ್ಗಜ್ಯೋತಿ ಈ ಪುಸ್ತಕ ಇವತ್ತು ರಿಲೀಸ್ ಆಗಿದೆಯಲ್ಲ, ಲೈಟ್ ಆನ್ ದಿ ಪಾತ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಇದು ಒರಿಜಿನಲ್. ಆ ಲೈಟ್ ಆನ್ ದಿ ಪಾತ್ ಅನ್ನೋದನ್ನು ಕನ್ನಡದಲ್ಲಿ ಮಾರ್ಗಜ್ಯೋತಿ ಅಂದರೆ ಯೋಗ ಪಥದ ಮೇಲೆ ಬೀಳುವ ಬೆಳಕು ಅಂತ ನಾವು ಅರ್ಥ ಮಾಡ್ಕೋಬೋದು. ಈ ಯೋಗ ಪಥದ ಮೇಲೆ ಬೀಳುವ ಬೆಳಕು ಅಥವಾ ಮಾರ್ಗಜ್ಯೋತಿ ಸಾಧಕನನ್ನು ಜೀವನ್ಮುಕ್ತ ಪದವಿಗೆ ಮಾತ್ರವೇ ಅಲ್ಲ, ಅಲ್ಲಿಂದ ಆಚೆಗೂ ಕೂಡ ಚೌಹಾನ್ ಪದವಿ ಇನ್ನೂ ಮುಂದಕ್ಕೂ ಕೂಡ ಅವನಿಗೆ ಅನುಕೂಲ ಮಾಡಿಕೊಡುತ್ತಂತೆ ಅದರ ಬೋಧೆಗಳು. ಲೆಡ್ಬಿಟರ್ ಅವ್ರಿಗೆ ಅವರ ಮಾಸ್ಟರು ಒಂದ್ಸಲ ಹೇಳಿದ್ರಂತೆ, ಮಾಸ್ಟರ್ ಹೈಲೇರಿಯನ್ ಒಬ್ಬರು, ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಬೋಧೆಗಳಿಗೆ ಮೂರು ಪದಗಳಲ್ಲಿ ಅರ್ಥ ಮಾಡ್ಬೋದು. ಒಂದು ರೀತಿಯಾದ ಅರ್ಥ ಉಮೇದುವಾರಿ ಶಿಷ್ಯನಾಗುವನು ಅಂದರೆ ಗುರುಗಳ ಶಿಷ್ಯನಾಗಬೇಕು ಅಂತ ಹೇಳಿ ಬಯಸಿ ಇನ್ನೂ ಉಮೇದುವಾರಿ ಹಂತದಲ್ಲಿರ್ತಕ್ಕಂಥ ಅವನು ತಾನು ಅನುಷ್ಠಾನ ಮಾಡಬೇಕಾದಂಥ ಬೋಧೆಗಳನ್ನು ಅವನು ಆ ರೀತಿಯಾಗಿ ಅರ್ಥ ಮಾಡ್ಕೋತಾನೆ. ಅನಂತರ
4ನೆಯ ದೀಕ್ಷೆವರೆಗೂ ಕೂಡ ಕರ್ಕೊಂಡು ಹೋಗುವಂಥ, ಅಥವಾ ಮೊದಲನೇ ದೀಕ್ಷೆ ಪಡೆದಿರೋರು ಅವರು ಇನ್ನೊಂದು ರೀತಿಯಲ್ಲಿ ಅದನ್ನು ಅನ್ವಯ ಮಾಡಿಕೊಳ್ಬೇಕು. ಜೀವನ್ಮುಕ್ತ ಪದವಿಯನ್ನು ಪಡೆದಿರೋರು 3ನೇ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಇಟ್ ಹ್ಯಾಸ್ ಗಾಟ್ ಮೀನಿಂಗ್ ಇನ್ ಡೀಪರ್ ಆ್ಯಂಡ್ ಡೀಪರ್ ಲೇಯರ್ಸ್, ಹೆಚ್ಚು ಹೆಚ್ಚು ಆಳವಾಗಿ ಹೋಗ್ತಾ ಬರುತ್ತೆ ಅಂತ. ಅದರೊಳಗಿರೋ ಮೊದಲನೇ ವಾಕ್ಯ ನಾವು ತಗೊಂಡ್ರೆ, ಮಹತ್ವಾಕಾಂಕ್ಷೆಯನ್ನು ಕೊಲ್ಲು. ಸಣ್ಣ ಸಣ್ಣ ವಾಕ್ಯಗಳು, 21 ನಿಯಮಗಳು ಮೊದಲನೇ ಭಾಗದಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು 21 ನಿಯಮಗಳು 2ನೇ ಭಾಗದಲ್ಲಿ ಬರುತ್ತೆ. ಒಂದೊಂದೇ ತಾಳೆಗರಿಯಲ್ಲಿ ಬರೆದಿರೋದು ಮೂಲ ಪ್ರತಿ. ಆ ಮೂಲ ಪ್ರತಿ ಎಷ್ಟು ಹಳೇದು ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಬರೆದಿದ್ದಾರೆ. ವಿ ಡೋಂಟ್ ನೋ ಇಟ್ಸ್ ಆಂಟಿಕ್ವಿಟಿ. ಈವನ್ ವೆನ್ ಜೀಸಸ್ ವಾಸ್ ಬಾರ್ನ್ ಇಟ್ ವಾಸ್ ಆಲ್ರೆಡಿ ವೆರಿ ವೆರಿ ಏನ್ಷಿಯಂಟ್ ಅಂತ. ಕ್ರಿಸ್ತ ಶಕ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಕೂಡ ಅದು ಬಹಳ ಹಳೇದಾಗಿತ್ತಂತೆ, ಬಹಳ ಪುರಾತನ ಗ್ರಂಥ. ತಾಳೆಗರಿಯಲ್ಲಿ ಬರೆದಿರ್ತಕ್ಕಂಥದ್ದು 3 ನಿಯಮಗಳನ್ನು ಒಂದೊಂದು ಹಾಳೆಯಲ್ಲಿ ಅಡ್ಡಡ್ಡವಾಗಿ ಬರೆದಿದ್ದಾರೆ. 21 ನಿಯಮಗಳು ಮೊದಲನೇ ಭಾಗದಲ್ಲಿದೆ, 21 ನಿಯಮ 2ನೇ ಭಾಗದಲ್ಲಿ. ಅದಕ್ಕೆ ಅದು ಬಹಳ ಏನ್ಷಿಯಂಟ್ ಫಾರ್ಮ್ ಆಫ್ ಸಾಂಸ್ಕ್ರಿಟ್, ಸಂಸ್ಕೃತದ ಒಂದು ಹಳೆಯ ರೂಪದಲ್ಲಿದೆ. ಅದನ್ನು ವೆನಿಷಿಯನ್ ಮಾಸ್ಟರ್ ಅಂತ ಹೇಳಿ ಥೀಸಾಫ್ ಸಿಟಿಯಲ್ಲಿ ಕರೀತಕ್ಕಂಥವರು, ಆ ಜೀವನ್ಮುಕ್ತರು ಸಂಸ್ಕೃತದಿಂದ ಗ್ರೀಕ್ ಭಾಷೆಗೆ ಅನುವಾದ ಮಾಡಿದ್ರಂತೆ. ಅಲೆಕ್ಸಾಂಡ್ರಿಯಾದಲ್ಲಿ ಅವರು ಗ್ರೀಕ್ ದೇಶದಲ್ಲಿ ಹುಟ್ಟಿದ್ದಾಗ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡೋಕ್ಕೋಸ್ಕರ ಅದನ್ನು ಗ್ರೀಕ್ ಭಾಷೆಗೆ ಅನುವಾದ ಮಾಡಿದ್ರು. ಆಮೇಲೆ ಆ ಜನ್ಮದಲ್ಲಿ ಅವರಿಗೆ ಮಾಸ್ಟರ್ ಹೈಲೇರಿಯನ್ ಬೇರೆ ಒಂದು ದೇಹದಲ್ಲಿ ಶಿಷ್ಯರಾಗಿದ್ದರು, ಅಯಾಂಬ್ಲಿಕಸ್ ಅಂತ. ಮಾಸ್ಟರ್ ಹೈಲೇರಿಯನ್ ಅದನ್ನು ಆಮೇಲೆ ಗ್ರೀಕ್ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಆಮೇಲೆ ಈಜಿಪ್ಷಿಯನ್ ಭಾಷೆಗೂ ತರ್ಜುಮೆ ಮಾಡಿದ್ದಾರೆ. ಈ ಇಂಗ್ಲೀಷ್ ಭಾಷೆಯಲ್ಲಿರೋದನ್ನು ಲೈಟ್ ಆನ್ ದಿ ಪಾತ್ ಅಂತ ಹೇಳಿ ಅದನ್ನು ಮಾಸ್ಟರ್ ಹೈಲೇರಿಯನ್ ಅವರು ಮೇಬಲ್ ಕಾಲಿನ್ಸ್ ಅಂತ ಹೇಳಿ ಒಬ್ಬ ಮಹಿಳೆ ಥೀಸಾಫ್ ಸಿಟಿಯಲ್ಲಿ ಆನಿಬೆಸೆಂಟ್ರ ಕಾಲದಲ್ಲಿ ಇದ್ದರು, ಅವರ ಮೂಲಕ ಅದನ್ನು ಬರೆಸಿದ್ರಂತೆ. ಅದರಿಂದ ಈ ಲೈಟ್ ಆನ್ ದಿ ಪಾತ್ ಅನ್ನೋದು ಮಾಸ್ಟರ್ ಹಿಲೇರಿಯನ್ ಅವರು ಮೇಬಲ್ ಕಾಲಿನ್ಸ್ ಮೂಲಕ ನಮಗೆ ಕೊಟ್ಟಿರೋ ಒಂದು ಗ್ರಂಥ. ಬಹಳ ಉನ್ನತವಾದ ಬೋಧೆಗಳನ್ನು ಒಳಗೊಂಡಿದೆ. ಅದನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿ ಆಳವಾಗಿ ಅದರ ಅರ್ಥವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. 1-2 ವಾಕ್ಯಗಳನ್ನು ಹೇಳ್ತೀನಿ ಅದರೊಳಗಿಂದ. ಮಹತ್ವಾಕಾಂಕ್ಷೆಯನ್ನು ಕೊಲ್ಲು, ಜೀವನದ ಮೇಲಿರುವ ಆಶೆಯನ್ನು ಕೊಲ್ಲು, ಸುಖಕ್ಕಾಗಿ ಇರುವ ಅಪೇಕ್ಷೆಯನ್ನು ಕೊಲ್ಲು. ಇದು ಮೊದಲನೆಯ 3 ನಿಯಮಗಳು. ಇದಕ್ಕೆ ಮಾಸ್ಟರ್ ವೆನಿಷಿಯನ್, ಜೀವನ್ಮುಕ್ತರಾಗಿರೋ ವೆನಿಷಿಯನ್ ಅವರು ಸ್ವಲ್ಪ ಅರ್ಥ ಆಗುವ ಹಾಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯನ್ನು ಕೊಲ್ಲು, ಆದರೆ ಮಹತ್ವಾಕಾಂಕ್ಷೆ ಇರುವವರು ಹೇಗೆ ಕೆಲಸ ಮಾಡ್ತಾರೋ, ಎಷ್ಟು ದಕ್ಷರಾಗಿ ಕೆಲಸ ಮಾಡ್ತಾರೋ ನೀನು ಹಾಗೆ ಕೆಲಸ ಮಾಡು. ಹಾಗೆ ಜೀವನದ ಮೇಲೆ ಆಶೆಯನ್ನು ಕೊಲ್ಲು, ಆದರೆ ಜೀವನವನ್ನು ಹೇಗೆ ದೋಸ್ ಹೂ ರೆಸ್ಪೆಕ್ಟ್ ಲೈಫ್ ಆಸ್ ದೋಸ್ ಹೂ ಲಿವ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಲಿವಿಂಗ್. ಯಾರು ಜೀವನ ಅಪೇಕ್ಷಿಸಿ ಅದಕ್ಕೋಸ್ಕರ ಜೀವಿಸಿರ್ತಾರೋ ಅವರು ಹೇಗೆ ಜೀವನಕ್ಕೆ ಮರ್ಯಾದೆಯನ್ನು ಕೊಡ್ತಾರೋ, ಗೌರವ ಕೊಡ್ತಾರೋ, ಮನ್ನಣೆ ಕೊಡ್ತಾರೋ ನೀನು ಕೂಡ ಹಾಗೆ ಮನ್ನಣೆ ಕೊಡು. ಜೀವನಕ್ಕೆ ಮನ್ನಣೆ ಕೊಡು. ಜೀವನದ ಮೇಲಿರೋ ಆಶೆ ಬಿಡು, ಆದರೆ ಜೀವನಕ್ಕೆ ಮನ್ನಣೆ ಕೊಡು. ಜೀವನದ ಮೇಲೆ ಆಶೆ ಇರುವವರು ಹೇಗೆ ಜೀವನಕ್ಕೆ ಮನ್ನಣೆ ಕೊಡ್ತಾರೋ ನೀನು ಹಾಗೆ ಮನ್ನಣೆ ಕೊಡು ಅಂತ ವ್ಯಾಖ್ಯಾನ ಬರೆದಿದೆ. ಹಾಗೇನೆ ಸುಖಾಪೇಕ್ಷೆಯನ್ನು ಕೊಲ್ಲು, ಆದರೆ ಸುಖಕ್ಕೋಸ್ಕರವೇ ಬದುಕಿರೋರು ಹೇಗೆ ಸುಖಿಯಾಗಿರ್ತಾರೋ ನೀನು ಕೂಡ ಹಾಗೆ ಸುಖಿಯಾಗಿರು. ಬಿ ಹ್ಯಾಪಿ ಆಸ್ ದೋಸ್ ಹೂ ಲಿವ್ ಫಾರ್ ಹ್ಯಾಪಿನೆಸ್. ಸಂತೋಷ ಸುಖಕ್ಕೋಸ್ಕರವೇ ಬದುಕಿರೋರು ಹೇಗೆ ಸುಖವಾಗಿ ಸಂತೋಷವಾಗಿರ್ತಾರೋ ನೀನು ಕೂಡ ಹಾಗೆ ಸಂತೋಷವಾಗಿರು ಅಂತ ಹೇಳಿ ಅವರು ವಿವರಣೆಗಳನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಮಾಸ್ಟರ್ ಹೈಲೇರಿಯನ್ ಅವರು ತಮ್ಮದೇ ಆದ ಟಿಪ್ಪಣಿಗಳನ್ನು ಸೇರಿಸಿದ್ದಾರೆ. ಇದೆಲ್ಲೂ ಕೂಡ ಈ ಪುಸ್ತಕದಲ್ಲಿ ಇದೆ. ಮೂಲವನ್ನು ದಪ್ಪ ದಪ್ಪ ಅಕ್ಷರಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಆಮೇಲೆ ಮಾಸ್ಟರ್ ವೆನಿಷಿಯನ್ ಸೇರಿಸಿರುವ ವ್ಯಾಖ್ಯಾನವನ್ನು ಸಣ್ಣ ಅಕ್ಷರದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಆಮೇಲೆ ಮಾಸ್ಟರ್ ಹೈಲೇರಿಯನ್ ಕೊಟ್ಟಿರೋ ಟಿಪ್ಪಣಿಗಳನ್ನು ಟಿಪ್ಪಣಿ ಅಂತ ಬೇರೆಯಾಗಿ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಪ್ರಿಂಟ್ ಮಾಡುವಾಗ
ಈ ರೀತಿ ಬೇರೆ ಬೇರೆಯಾಗಿ ಮಾಡಿಬಿಟ್ಟಿದೆ. ಒರಿಜಿನಲ್ ಹೇಗಿತ್ತೋ ಹಾಗೆ ಮಾಡಿ ಅಂತ ಹೇಳಿದ್ರು. BN ಸುಬ್ಬಯ್ಯನವರು ಇದನ್ನು ಮೊದಲನೇ ಭಾಗವನ್ನು TV ರಾಚಪ್ಪನವರು ಮಾಡಿಬಿಟ್ಟಿದ್ದಾರೆ ಟ್ರಾನ್ಸ್ಲೇಷನ್. ಎರಡನೆಯ ಭಾಗವನ್ನು ಮಾಡಿರಲಿಲ್ಲ, BN ಸುಬ್ಬಯ್ಯನವರು ಮೊದಲು ಮಾಡಿದ್ರು. ಆಮೇಲಿಂದ ನಾನು ಅದನ್ನು ಎಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅಲ್ಲಿ ಬದಲಾವಣೆ ಮಾಡಿದ್ದೀನಿ. ಹಾಗೆ ನಮ್ಮಿಬ್ಬರೂ ಸೇರಿಕೊಂಡು ಟ್ರಾನ್ಸ್ಲೇಟ್ ಮಾಡಿರೋದು ಎರಡನೇ ಭಾಗ. ಇದರೊಳಗೆ ಒರಿಜಿನಲ್ ಹೇಗಿದೆಯೋ ಹಾಗೇ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರಿಂದ ನಮಗೆ ಮೇಲಧಿಕಾರಿಗಳು ನಾವು ಹಾಗೆ ಮಾಡಿದ್ದೀವಿ. ಆದರೆ ನ್ಯಾಯವಾಗಿಯೂ ಕೂಡ ನನಗನ್ಸುತ್ತೆ ಈ ಮಹತ್ವಾಕಾಂಕ್ಷೆಯನ್ನು ಕೊಲ್ಲು ಅನ್ನೋದ್ರ ಅಡಿಯಲ್ಲೇ ವೆನಿಷಿಯನ್ನವರು ಹೇಳಿರೋ ವ್ಯಾಖ್ಯಾನ. ಆದರೆ ಮಹತ್ವಾಕಾಂಕ್ಷೆಯುಳ್ಳವರು ಹೇಗೆ ಜೀವಿಸ್ತಾರೋ, ಹೇಗೆ ಕೆಲಸ ಮಾಡ್ತಾರೋ ಅದರಂತೆ ನೀನು ಕೆಲಸ ಮಾಡು. ಇದನ್ನು 4 ಅಂತ ಹೇಳಿ ಇಲ್ಲಿ ಕೊಟ್ಟಿದೆ. ಈ ಒಂದು ವಾಕ್ಯವನ್ನು ಅಲ್ಲೇ ಸೇರಿಸ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿ 4 ಕೂಡ ಇದು 4ನೇದರಲ್ಲಿ ಒಟ್ಟಾಗಿ ಕೊಟ್ಬಿಟ್ಟಿದೆ. ಮಹತ್ವಾಕಾಂಕ್ಷೆಯವರು ಕೆಲಸ ಮಾಡುವಂತೆ ಕೆಲಸ ಮಾಡು, ಜೀವನದ ಮೇಲೆ ಆಸೆ ಇರುವವರು ಜೀವಕ್ಕೆ ಮನ್ನಣೆ ಕೊಡುವಂತೆ ನೀನು ಮನ್ನಣೆ ಕೊಡು, ಸುಖಕ್ಕೋಸ್ಕರ ಬದುಕಿರುವವರು ಸುಖವಾಗಿರುವಂತೆ ನೀನು ಸುಖಿಯಾಗಿರು. ಇದು 3 ಸೇರಿಸಿ ಒಂದು 4ನೇ ನಿಯಮ ಅಂತ ಮಾಡಿಬಿಟ್ಟಿದ್ದಾರೆ. ಇದನ್ನು ಬಿಡಿಸಿ ಆ ಭಾಗಕ್ಕೆ ಸೇರಿಸ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು ಓದುವಾಗ, ಇಲ್ಲಾಂದ್ರೆ ಅದು ಅರ್ಥ ಆಗೋಲ್ಲ. ಇದು 4ನೇ ಅಂತ ಕೊಟ್ಟಿದೆ, ಸಣ್ಣ ಅಕ್ಷರದಲ್ಲಿ ಕೊಟ್ಟಿದೆ. ಅದನ್ನು 3 ಭಾಗ ಮಾಡಿಕೊಂಡು ಒಂದು ಭಾಗವನ್ನು ನಾವು 1ನೇ ನಿಯಮಕ್ಕೆ ಸೇರಿಸ್ಕೋಬೇಕು, ಇನ್ನೊಂದು ಭಾಗವನ್ನು 2ನೇ ನಿಯಮಕ್ಕೆ ಸೇರಿಸ್ಕೋಬೇಕು, ಇನ್ನೊಂದು ಭಾಗವನ್ನು 3ನೇ ನಿಯಮಕ್ಕೆ ಸೇರಿಸ್ಕೋಬೇಕು. ಆ ರೀತಿ ಓಡೋದು ಪ್ರಿಂಟ್ ಮಾಡಿದರೆ ಇನ್ನೂ ಹೆಚ್ಚು ಅನುಕೂಲ ಆಗೋದು. ಆದರೆ ಮೂಲ ಹೇಗಿದೆಯೋ ಇಂಗ್ಲೀಷು ಅದೇ ತರಹ ಕನ್ನಡನೂ ಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದರಿಂದ ನಾವು ಅದೇ ರೀತಿ ಮಾಡಿದ್ದೀವಿ ಟ್ರಾನ್ಸ್ಲೇಷನ್. ಬಹಳ ಆಳವಾಗಿರ್ತಕ್ಕಂಥ ಬೋಧೆಗಳು ಇದರಲ್ಲಿ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಈ ದೇಹಾತ್ಮನ ಮೇಲಿರ್ತಕ್ಕಂಥ ಅಭಿಮಾನ ಸಂಪೂರ್ಣವಾಗಿ ಹೋಗಬೇಕು. ಯಾಕೆಂದರೆ ದಟ್ ಈಸ್ ದಿ ರೂಟ್ ಆಫ್ ಆಲ್ ಈವಿಲ್. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟದ್ದಕ್ಕೂ ಮೂಲ ಯಾವುದು? ಈ ನಾನು ಅನ್ನೋದು, ಈ ಅಹಂಕಾರ. ಇದಿಲ್ಲದೆ ಹೋಯ್ತು ಅಂತಂದರೆ ಜಗತ್ತಿನಲ್ಲಿ ಕೆಟ್ಟದ್ದು ಅನ್ನೋದು ಇರೋದಕ್ಕೆ ಸಾಧ್ಯ ಇಲ್ಲ. ಈ ನಾನು ಅನ್ನೋದನ್ನು ಸಂಪೂರ್ಣವಾಗಿ ಸಾಧಕ ತೊಡೆದು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಉದ್ದಕ್ಕೂ ಬೇರೆ ಬೇರೆ ರೀತಿ ಹೇಳ್ಕೊಂಡು ಹೋಗ್ತಾರೆ. ಪ್ರತ್ಯೇಕತೆಯ ಭಾವನೆಯನ್ನು ಕೊಲ್ಲು. ಆದರೂ ಕೂಡ ಎಲ್ಲರಲ್ಲಿಯೂ ನಿನ್ನನ್ನು ನೀನು ಕಾಣೋದಕ್ಕೆ ಶಕ್ತನಾಗು. ಒಂದು ಕಡೆ ಹೇಳ್ತಾರೆ, ಬೇರೆ ಒಬ್ಬ ನಿನಗಿಂತಲೂ ಕೆಳಗಿನ ಮಟ್ಟದವನು ಅಂತ ಹೇಳಿ ಅವನಿಂದ ನೀನು ಅಸಹ್ಯ ಪಟ್ಕೊಂಡು ದೂರ ಹೋಗಬೇಡ, ಅವನೂ ನೀನೇ ಅಂತ ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೋ. ಇವಾಗ ಹೆಂಡ ಕುಡುಕನಾಗಲಿ ಕೊಲೆಗಾರನಾಗಲಿ ಅವನು ಎಷ್ಟು ಕೆಳಮಟ್ಟದಲ್ಲಿದ್ದಾನೆ ಅಂತ ಹೇಳಿ ನಾವು ಅಸಹ್ಯ ಪಟ್ಕೊಂಡು ದೂರ ಹೋಯಿತು ಅಂದರೆ ನಾವು ಒಂದಲ್ಲ ಒಂದು ಕಾಲದಲ್ಲಿ ಅದೇ ಸ್ಥಾನದಲ್ಲಿ ಇದ್ವಿ, ಅದೇ ಮಟ್ಟದಲ್ಲಿದ್ವಿ ಅನ್ನೋದನ್ನು ನಾವು ಮರ್ತು ಬಿಟ್ಟಂಗಾಗುತ್ತೆ. ಅವನಲ್ಲಿರುವ ಜೀವ ಚೈತನ್ಯ ಬೇರೆ, ನನ್ನ ಜೀವ ಚೈತನ್ಯ ಬೇರೆ, ನಾನು ಹೆಚ್ಚು ಅನ್ನೋ ಭಾವನೆಯನ್ನು ತೋರಿಸ್ದಂಗಾಗತ್ತೆ. ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಇದು ಬರುತ್ತಲ್ಲ, ಅವರಿಗೆ ತಾನು ಬ್ರಾಹ್ಮಣ, ತಾನು ಶ್ರೇಷ್ಠ ಅನ್ನೋ ಒಂದು ಭಾವನೆ ಸುಪ್ತ ಮನಸ್ಸಿನಲ್ಲಿ ಅಡಗಿತ್ತು. ಬೇರೆ ಕೆಳಗಿನ ಜಾತಿಯವರು ಅಂದರೆ ಅವರಿಂದ ದೂರ ಇರಬೇಕು. ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಈಶ್ವರನೇನೆ ಒಬ್ಬ ಚಂಡಾಲನ ರೂಪದಲ್ಲಿ 4 ನಾಯಿಗಳನ್ನು ಕರ್ಕೊಂಡು ಅವ್ರ ದಾರಿಗೆ ಅಡ್ಡ ಬರ್ತಾನೆ. ಅವರು ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾರೆ ಶುಭ್ರವಾಗಿ. ಅವನು ಅಲ್ಲಿ ಚಿಕ್ಕ ಮಾರ್ಗ, ನ್ಯಾರೋ ಪಾತ್, ನಿಂತು ಬಿಟ್ಟಿದ್ದಾನೆ ಅಡ್ಡವಾಗಿ. ದಾರಿ ಬಿಡು, ದೂರ ಹೋಗು ಅಂತಾನೆ. ಆಗ ಅವನು ಕೇಳ್ತಾನೆ, ಯಾವ ದೂರ ಹೋಗಬೇಕು? ನನ್ನ ಸ್ಥೂಲ ದೇಹ ದೂರ ಹೋಗಬೇಕು ಅಂತಂದರೆ ನಿನ್ನ ಸ್ಥೂಲ ದೇಹ ಯಾವ ಒಂದು ಪ್ರಕೃತಿಯಿಂದ ರಚನೆ ಆಗಿದೆಯೋ, ರಕ್ತ ಮಾಂಸ ಮೂಳೆ ಯಾವ ಒಂದು ಇದರಿಂದ ರಚನೆ ಆಗಿದೆಯೋ, ನನ್ನ ಸ್ಥೂಲ ದೇಹವು ಅದೇ ಪ್ರಕೃತಿಯಿಂದ ರಚಿತವಾಗಿದೆ. ನನ್ನ ಆತ್ಮ ದೂರ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಆತ್ಮ ನಿನ್ನ ಆತ್ಮ ಒಂದೇ ವಿಶ್ವಾತ್ಮನ ತುಣುಕುಗಳು, ಒಂದೇ ಭಾಗ, ಒಂದೇ ವಿಶ್ವಾತ್ಮನ ಭಾಗಗಳು. ಯಾವುದು ನನ್ನ ಆತ್ಮ ದೂರ ಹೋಗಬೇಕೋ, ನನ್ನ ದೇಹ ದೂರ ಹೋಗಬೇಕೋ ಅಂತ ಕೇಳ್ತೇನೆ. ಆವಾಗ ಅವರಿಗೆ ಜ್ಞಾನೋದಯ ಆಯ್ತಂತೆ. ಎಷ್ಟು ತಿಳ್ಕೊಂಡಿದ್ದಾನೆ ಇವನು, ನನ್ನಲ್ಲಿ ಈ ಪ್ರತ್ಯೇಕತೆಯ ಭಾವ ಇತ್ತಲ್ಲ, ನಾನು ಎಷ್ಟು ಮೂರ್ಖ ಅಂತ ಹೇಳಿ
ಕೂಡಲೇ ಅವನಿಗೆ ಕಾಲಿಗೆ ನಮಸ್ಕಾರ ಮಾಡಿ ತನ್ನದು ತಪ್ಪಾಯಿತು ಅಂಥೇಳಿ ಕ್ಷಮಾಪಣೆ ಕೇಳ್ಕೊಳ್ತಾರೆ. ಹೀಗೆ ಈಶ್ವರನೇ ಆ ರೂಪದಲ್ಲಿ ಬಂದು ಅವರಿಗೆ ಜ್ಞಾನೋದಯ ಮಾಡ್ದ ಅಂಥೇಳಿ ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಥಿಯಾಸಫಿ ದೃಷ್ಟಿಯಿಂದ ಲೆಡ್ಬಿಟರ್ ಮಾಸ್ಟರ್ಸ್ ಅಂಡ್ ದಿ ಪಾತ್ನಲ್ಲಿ ಹೇಳಿದ್ದಾರೆ, ಗೌತಮ ಬುದ್ಧ ಬೌದ್ಧ ಮತವನ್ನು ಸ್ಥಾಪನೆ ಮಾಡಿ ಹೊರಟೋದ ಮೇಲೆ, ನಿರ್ವಾಣ ಪದವಿಯನ್ನು ಪಡೆದ ಮೇಲೆ ಹಿಂದೂ ಮತ ಬಹಳ ಖಿಲವಾಗೋಯ್ತಂತೆ. ಪ್ರಾಣಿ ಹಿಂಸೆ, ಪ್ರಾಣಿ ಬಲಿ, ಬರೀ ಪುರೋಹಿತರ ರಾಜ್ಯ ಈ ಥರ ಆಗ್ಬಿಟ್ಟಿತ್ತು ಅಂತ ಹೇಳಿ ಬುದ್ಧ ಅವತಾರ ಮಾಡಬೇಕಾಯ್ತು. ಆದರೆ ಹಿಂದೂ ಮತದಲ್ಲಿ ಬೇಕಾದಷ್ಟು ಅನರ್ಘ್ಯವಾದ ರತ್ನಗಳಿವೆ, ಅದು ಪೂರ್ತಿ ನಾಶವಾಗ್ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಸನತ್ ಕುಮಾರರು ತಮ್ಮ ಅಧೀನದಲ್ಲಿರೋ ತಮ್ಮ 3 ಕುಮಾರರಲ್ಲಿ ಒಬ್ಬರನ್ನ ನೀನು ಹಿಂದೂ ಮತವನ್ನು ಪುನರುದ್ಧಾರ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಂತೆ. ಅವರೇ ಶಂಕರಾಚಾರ್ಯರಾಗಿ ಅವತಾರ ಮಾಡಿದ್ರು. ಅದರಿಂದ ಶಂಕರಾಚಾರ್ಯರು ಅವರೊಬ್ಬ ಕುಮಾರರ ಅವತಾರ. ಅವರು ಕೇವಲ 32 ವರ್ಷಗಳ ಕಾಲ ಬದುಕಿರೋದ ಆ ಶಾರ್ಟ್ ಸ್ಪ್ಯಾನ್, ಅಷ್ಟು ಹ್ರಸ್ವ ಕಾಲದಲ್ಲಿ ಮಹತ್ ಕಾರ್ಯವನ್ನು ಸಾಧಿಸ್ಬಿಟ್ರು. ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ, ಅದೇ ಪ್ರಚಾರತ್ರಯ ಅಂತೀವಲ್ಲ, ಬ್ರಹ್ಮಸೂತ್ರ ಎಲ್ಲಕ್ಕೂ ವ್ಯಾಖ್ಯಾನಗಳನ್ನು ಬರೆದು, ಅದಲ್ಲದೆ ಅನೇಕ ಪ್ರಕರಣ ಗ್ರಂಥಗಳನ್ನು ಬರೆದರು, ಸ್ತೋತ್ರಗಳನ್ನು ರಚನೆ ಮಾಡಿದ್ರು, ಮಠಗಳನ್ನು ಸ್ಥಾಪನೆ ಮಾಡಿದ್ರು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಚರಿಸಿ ಹಿಂದೂ ಮತಕ್ಕೆ ಏನು ಮಾಡಬೇಕು ಎಲ್ಲ ಮಾಡಿ 32ನೇ ವಯಸ್ಸಿನಲ್ಲಿ ಹೊರಟೋಗ್ಬಿಟ್ರು. ಈ ಒಂದು ಶ್ರೇಷ್ಠವಾದ ಕೆಲಸವನ್ನು ಅವರು ಮಾಡಿದ ಮೇಲೆ ಹಿಂದೂ ಮತಕ್ಕೆ ಪುನಶ್ಚೈತನ್ಯ ಬಂತು. ಅವರು ಕೊಟ್ಟಿರೋದೇ ಸಾಧನ ಚತುಷ್ಟಯ ಗ್ರಂಥ. ತಗೊಳ್ತಾ ಇದ್ದೀರಿ, ಸ್ಟೇಷನ್ ಮಾಸ್ಟರ್ನ ಕೇಳ್ತಾರೆ, ನೀವು ಲಂಚ ತಗೋತಾ ಇದ್ದೀರಾ ಅಂತ. ತಗೋತಾ ಇದ್ರು, ಅವ್ರಿಗೂ ಒಂದು ಮಾಮೂಲು ಪಾಲು ಬರ್ತಾ ಇತ್ತು. ಹೌದು, ಎಲ್ಲರೂ ತಗೊಳ್ತಾ ಇದ್ದೀವಿ, ನನಗೂ ಒಂದು ಪಾಲು ಬರುತ್ತೆ, ನಾನು ತಗೋತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು. ಉಳಿದವ್ರನ್ನ ಕೇಳಿದ್ರು, ಎಲ್ಲರೂ ತಗೋತಾ ಇದ್ದೀರಾ ನೀವೆಲ್ಲ ಅಂತ. ಇಲ್ಲ, ನಾವು ಯಾರೂ ತಗೋತಾ ಇಲ್ಲ ಅಂದ್ಬಿಟ್ರು. ಎಲ್ಲ ನಿರಾಕರಿಸ್ಬಿಟ್ರು. ಇವರು ಪಾಪ ಒಪ್ಕೊಂಡಿದ್ದಾರೆ ನಾನು ತಗೋತಾ ಇದ್ದೀನಿ ಅಂತ. ಇವ್ರನ್ನ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಕೋರ್ಟ್ನಲ್ಲಿ ಕೇಸ್ ಕೂಡ ಬುಕ್ ಮಾಡಿಬಿಟ್ರು. ಆಮೇಲೆ ಇವ್ರಿಗೆ ಅನ್ನಿಸ್ತು, ಅದು ಹೊರಗಡೆ ಬಂತು, ಇವ್ರು ಲಂಚ ತಗೋತಾ ಇದ್ದಾರೆ ಅಂತ ಪೇಪರ್ಗಳಲ್ಲೆಲ್ಲ ಬಂತು. ಇವ್ರ ಹೆಂಡತಿ ಮಕ್ಕಳು, ಏನಿದು, ಎಂಥ ಅವಮಾನ ನಮಗೆ ಅಂತ ಹೇಳಿ. ಆಮೇಲೆ ಕೋರ್ಟ್ನಲ್ಲಿ ಕೇಸ್ ಆಗಿ ಇವರಿಗೆ ಸಜಾ ಆಯಿತು, ಕೆಲಸ ಹೋಯಿತು. ಸರಿ, ಏನಿದು 1 ತಿಂಗಳು ನಾನು ನಿಜ ಹೇಳ್ತೀನಿ ಅಂತ ಮಾಡ್ಕೊಂಡಿದ್ದಕ್ಕೆ ಎಷ್ಟೊಂದು ಪರಿಣಾಮ ಆಯ್ತಲ್ಲ. ಅವ್ರಿಗೆ ಆವಾಗ ಇನ್ನೂ ಒಂದು ಅನುಭವ ಆಯಿತು. ಯಾವಾಗ ಹೆಂಡತಿ ಮಕ್ಕಳು ಇವರಿಂದ ದೂರ ಆಗಿಬಿಟ್ರು, ನೀನು ಅವಮಾನ ಆಗುವಂಥ ಕೆಲಸ ಮಾಡಿಬಿಟ್ಟಿದೀಯ, ನಮಗೆಲ್ಲ ತುಂಬ ಅವಮಾನ ಆಗಿಬಿಟ್ಟಿದೆ, ಸಮಾಜದಲ್ಲಿ ನಮಗೆ ಸ್ಥಾನಮಾನ ಇಲ್ದಂಗೆ ಮಾಡಿಬಿಟ್ಟಿದೀಯ ನೀನು. ವಿ ಡೋಂಟ್ ವಾಂಟ್ ಟು ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಯು. ನಮ್ಮ ಪಾಡಿಗೆ ನಾವು ಬದುಕ್ತೀವಿ, ಇನ್ಮೇಲೆ ನಿನಗೂ ನಮಗೂ ಸಂಬಂಧ ಇಲ್ಲ ಅಂದ್ಬಿಡ್ತಾರೆ ಅವರೆಲ್ಲ. 1 ತಿಂಗಳು ಸತ್ಯ ಹೇಳಿದ್ರಿಂದ ಇಷ್ಟೊಂದು ಬದಲಾವಣೆ, ಎಷ್ಟೊಂದು ನನ್ನ ಜೀವನದಲ್ಲಿ ಏರ್ಪೇರಾಗೋಯ್ತು. ಹೆಂಡತಿ ಮಕ್ಕಳಿಗೋಸ್ಕರ ನಾನು ದುಡಿತಾ ಇದ್ದೆ, ಅವರೇ ಇವಾಗ ನನಗೂ ನಿನಗೂ ಸಂಬಂಧ ಇಲ್ಲ, ನಿನ್ನಿಂದ ನಮ್ಗೆ ಅವಮಾನ ಆಯಿತು ಅಂತ ನನ್ನನ್ನು ದೂರ ಮಾಡಿಬಿಟ್ರು. ಆದ್ದರಿಂದ ಈ ಪ್ರಪಂಚ ಅನ್ನೋದು ಅನಿತ್ಯ ಅಂತ ಹೇಳಿ ಅವರಿಗೆ ವೈರಾಗ್ಯ ಪೂರ್ತಿಯಾಗಿ ಮೂಡ್ಬಿಡ್ತು. ಆಮೇಲಿಂದ ಅವರಿಗೆ ಕೋರ್ಟ್ನಲ್ಲಿ ಸಜಾ ಮುಗಿಯೋಷ್ಟರಲ್ಲೇ ಸರ್ಕಾರದವರು ಇವರಿಗೆ ಸೇರಿದ್ದಂಥ, ಇವ್ರ ತಂದೆಗೆ ಸೇರಿದ್ದಂಥ ಯಾವುದೋ ಜಮೀನನ್ನು ಅವರು ತಮ್ಮ ಕೆಲಸಕ್ಕೆ ಸರ್ಕಾರದವರು ಆಕ್ರಮಿಸ್ಕೊಂಡ್ರು, ಯಾವುದೋ ಎಕ್ಸ್ಪ್ಯಾನ್ಷನ್ಗೆ. ಇವರಿಗೆ 1 ಲಕ್ಷ ರೂಪಾಯಿ, ಹಿಂದಿನ ಕಾಲದಲ್ಲಿ ಇದೆ, ಒಂದು 30-40 ವರ್ಷದ ಹಿಂದೆ ₹1,00,000 ಬೆಲೆ ಇತ್ತು. 1 ಲಕ್ಷ ರೂಪಾಯಿ ಕೊಟ್ಟರು. ಅಷ್ಟೊತ್ತಿಗೆ ಇವರಿಗೆ ಜೈಲಿಂದಾನು ಹೊರಗಡೆ ಬಂದರು. 1 ಲಕ್ಷ ರೂಪಾಯಿ ಬಂತು. ನನಗಿದು ಬೇಡ, ನೀವು ಇಟ್ಕೊಳ್ಳಿ, ಹೆಂಡತಿ ಮಕ್ಕಳು ಕೊಟ್ಟು ಬಿಡ್ತಾರೆ, ನಾನಿನ್ನು ಸನ್ಯಾಸ ಆಗ್ಬಿಡ್ತೀನಿ, ಸನ್ಯಾಸ ತೊಗೊಂಡ್ಬಿಡ್ತೀನಿ, ಈ 1 ಲಕ್ಷ ರೂಪಾಯಿ ಇಟ್ಕೊಂಡು ನೀವು ಬದುಕಿರಿ ಅಂತ ಹೇಳಿ ಅದನ್ನು ಅವರು ಕೊಟ್ಬಿಟ್ಟು ಇವರು ಸನ್ಯಾಸ ತೊಗೊಂಡ್ಬಿಟ್ರು. ಹೀಗೆ ಬರೀ ಒಂದು ಸಣ್ಣ ನಿಯಮ, 1 ತಿಂಗಳು ಸತ್ಯವನ್ನೇ ನುಡಿತೀನಿ ಅಂತ ಅವ್ರು ಹೇಳಿದ್ರಿಂದ ಹೇಗೆ ಅದು ಒಂದರಿಂದ ಒಂದಕ್ಕೊಂದು ಜಾರ್ಕೊಂಡು ಹೊರಟೋಯ್ತು. ಅವರ ಜೀವನದಲ್ಲಿ ಅಗಾಧವಾದ ಒಂದು ಪರಿವರ್ತನೆ ಆಯಿತು. ಸತ್ ಅಸತ್
ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಮೂಡ್ತು ಅಂಥೇಳಿ ಅವರು ಅದನ್ನು ಬರೆದಿದ್ದಾರೆ. ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ನಾವು ಯಾವುದಾದ್ರೂ ಒಂದು ನಿಯಮವನ್ನು ಪಾಲಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಇತರರಿಗೆ ನಾನು ಸಹಾಯ ಮಾಡ್ತೀನಿ, ನನ್ನ ಸುಖ ಮುಖ್ಯವಲ್ಲ, ಇತರರ ಕ್ಷೇಮ ಮುಖ್ಯ ಅಂತ ಹೇಳಿ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ರೆ, ಸತ್ಯವನ್ನೇ ನುಡಿತೀನಿ ಅಥವಾ ಹಿಂಸೆಯನ್ನು ಮಾಡೋದಿಲ್ಲ, ನನಗೆ ಸೇರಿದ್ದನ್ನು ಮಾತ್ರವೇ ನಾನು ಸ್ವೀಕರಿಸ್ತೀನಿ, ನನಗೆ ಸೇರದೇ ಇರೋದಕ್ಕೆ ನಾನು ಆಸೆ ಪಡೋದಿಲ್ಲ, ಮಹತ್ವಾಕಾಂಕ್ಷೆ ನನಗೆ ಬೇಡ. ಆದರೆ ಮಹತ್ವಾಕಾಂಕ್ಷೆ ಇರೋರು ಹೇಗೆ ಕೆಲಸ ಮಾಡ್ತಾರೆ ಅದೇ ರೀತಿ ನಾನು ಕೆಲಸ ಮಾಡ್ತೀನಿ ಅಂತ ನಾವು ತೊಡಗ್ತು ಅಂದರೆ ಆವಾಗ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆಗೋಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಮಹತ್ವಾಕಾಂಕ್ಷೆ ಇರೋರು ಎಷ್ಟು ಕೆಲಸ ಮಾಡ್ತಾರೆ, ದೇ ಆರ್ ವೆರಿ ಎಫಿಷಿಯಂಟ್, ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ದುಡಿತಾರೆ. ಒಬ್ಬ ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿ ರಾತ್ರಿ ಕಣವು ಕೂಡ ಹಗಲು ಕೂಡ ತನ್ನ ಟಿ ವಿ ನೋಡೋದಿಲ್ಲ, ನ್ಯೂಸ್ ಪೇಪರ್ ನೋಡೋದಿಲ್ಲ, ಸ್ನೇಹಿತರ ಜೊತೆ ತಿರ್ಗಾಡೋಕೆ ಹೋಗೋಲ್ಲ, ಹೋಟ್ಲು ಸಿನಿಮಾ ಎಲ್ಲ ಬಿಟ್ಬಿಡ್ತಾನೆ, ಕಷ್ಟಪಟ್ಟು ವ್ಯಾಸಂಗ ಮಾಡ್ತಾನೆ. ಅದೇ ರೀತಿ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅನ್ನೋ ಆಸೆ ಇಲ್ಲದೆ ನಾವು ಕೆಲಸ ಮಾಡಬೇಕು. ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಕಷ್ಟ ದುಃಖ ನಮ್ಮನ್ನ ಎಳಿಬೇಕು. ಡಾಕ್ಟರ್ ಆನಿ ಬೆಸೆಂಟ್ರು ಇನ್ನೂ ನಾಸ್ತಿಕ ಮಾರ್ಗದಲ್ಲಿದ್ದರು ಚಾರ್ಲ್ಸ್ ಬ್ರಾಡ್ಲಾರ್ ಅವ್ರ ಜೊತೆಯಲ್ಲಿ. ಆತ್ಮನಲ್ಲಿ ನಂಬಿಕೆ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ. ಆದರೆ ಮನುಷ್ಯರು ದುಃಖ ಪಡ್ತಾ ಇರೋದನ್ನ ನೋಡಿದ್ರು. ಸ್ಲಮ್ಸ್ ಈಸ್ಟ್ ಲಂಡನ್ನಲ್ಲಿ, ಲಂಡನ್ನಿನ ಪೂರ್ವ ಭಾಗದಲ್ಲಿ ಸ್ಲಮ್ಸ್ ಇವೆ. ಅಲ್ಲಿ ಬಹಳ ಕೊಳಚೆ ಪ್ರದೇಶ, ತುಂಬ ನಿರ್ಗತಿಕರು, ಮದುವೆ ಆಗೋಕೆ ಮೊದಲೇ ಮಕ್ಕಳು ಹುಟ್ಟಿರ್ತಾರೆ, ಗಂಡ ಹೆಂಡ ಕುಡ್ಕ, ಆ ಮಕ್ಕಳನ್ನೆಲ್ಲ ಸಾಕೋರು. ಇದನ್ನೆಲ್ಲ ನೋಡಿ ಆ ರೋಗ ರುಜಿನ, ಅವ್ರ ಬಡತನ, ಅವ್ರ ಮನಸ್ಸು ಕರಗಿ ಅವ್ರ ಸೇವೆ ಮಾಡ್ತಾ ಇದ್ರು. ಅವ್ರಿಗೆ ಔಷಧಿ ತಂದು ಕೊಡೋರು, ತಮ್ಮಿಂದ ಆದಷ್ಟು ಸಹಾಯ ಮಾಡ್ತಾ ಇದ್ರು. ಆಮೇಲೆ ಅವರು ಸೋಷಿಯಲಿಸ್ಟ್ ಪಂಥಕ್ಕೆ ಬಂದಾಗ ಸಮಾಜ ಸೇವೆ ಮಾಡೋದಕ್ಕೆ ಅವರಿಗೆ ಇನ್ನಷ್ಟು ಅವಕಾಶಗಳು ಸಿಕ್ತು. ಅದರಲ್ಲಿ ಅವ್ರು ಹೇಳ್ತಾರೆ, ದೇವರಿದ್ದಾನೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಮನುಷ್ಯ ಇದ್ದಾನೆ. ಮನುಷ್ಯರಲ್ಲಿ ಬಹಳ ನಿರ್ಗತಿಕರಾಗಿರೋರಿದ್ದಾರೆ, ಅವಿದ್ಯೆಯಿಂದ ನರಳ್ತಾ ಇರೋರಿದ್ದಾರೆ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ರೋಗಗಳು. ಇವರಿಗೆ ಸಹಾಯ ಮಾಡಬೇಕು ಅನ್ನೋದು ಮಾನವೀಯತೆ. ನಮ್ಮ ಮನಸ್ಸು ಕರಗಬೇಕು ಅವ್ರನ್ನ ನೋಡಿದ್ರೇನೆ. ಅವರಲ್ಲಿ ನಮ್ಮಿರೋದನ್ನು ಹಂಚ್ಕೊಳ್ಬೇಕು, ನಮಗಿರೋ ತಿಳುವಳಿಕೆಯನ್ನು ಅವ್ರಿಗೂ ಕೊಡಬೇಕು, ನಮ್ಮಲ್ಲಿರೋ ಹಣ ಕಾಸು ಇದನ್ನು ಅವ್ರ ಜೊತೆಯಲ್ಲೂ ಹಂಚ್ಕೋಬೇಕು, ಅವ್ರನ್ನು ಮೇಲಕ್ಕೆ ತರಬೇಕು ಅನ್ನೋ ಆ ಒಂದು ಭಾವನೆ ನಮ್ಮಲ್ಲಿ ಇರಲೇಬೇಕು. ದೇವರಿದ್ದಾನೋ ಇಲ್ವೋ ಅದು ಬೇರೆ ವಿಷಯ, ಮನುಷ್ಯರಿದ್ದಾರೆ, ಮನುಷ್ಯರಲ್ಲಿ ದುಃಖ ಇದೆ, ಸಂಕಟ ಇದೆ ಅಂತ ಹೇಳಿ. ಅಧ್ಯಾತ್ಮ ಸಾಧಕರೆಲ್ಲರಲ್ಲಿಯೂ ಕೂಡ ಈ ಒಂದು ಕನಿಕರ, ಅನುಕಂಪ, ಪ್ರೇಮ ನಾವು ನೋಡ್ಬೋದು. ಗೌತಮ ಬುದ್ಧನಾಗೋದಕ್ಕೆ ಮೊದಲು ಬರಿಯ ಕೇವಲ ಐಶ್ವರ್ಯದಲ್ಲೇ ಭೋಗದಲ್ಲೇ ಮುಳುಗಿದ್ದ. ಅವನಿಗೆ ಯಾವ ಒಂದು ದುಃಖದ ದೃಶ್ಯವೂ ಕಾಣದೇ ಇರೋ ಹಾಗೆ ಅವ್ರ ತಂದೆ ಜೋಪಾನವಾಗಿ ಕಾಪಾಡಿಕೊಂಡಿದ್ರು. ಯಾಕೆ ಅಂದರೆ ಎಲ್ಲಿ ಸನ್ಯಾಸಿಯಾಗಿ ಹೋಗ್ಬಿಡ್ತಾನೋ, ಅವರ ನುಡಿ ಇತ್ತಲ್ಲ, ಅವನು ಸಾರ್ವಭೌಮನಾಗ್ತಾನೆ, ಇಲ್ಲದೆ ಹೋದರೆ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ. ಆ ತರಹ ಆಗೋದು ಬೇಡ, ಸಾರ್ವಭೌಮನೇ ಆಗಲಿ ಅನ್ನೋ ದೃಷ್ಟಿಯಿಂದ ದುಃಖದ ದೃಶ್ಯವೇ ಬೀಳದೇ ಇರೋ ಹಾಗೆ ನೋಡ್ಕೊಂಡಿದ್ರು. ಆದರೆ ಒಬ್ಬ ರೋಗಿಯನ್ನು, ರೋಗದಿಂದ ನರಳ್ತಾ ಇರೋನ್ನ, ಆಮೇಲೆ ಒಂದು ಹೆಣವನ್ನು, ಇದನ್ನೆಲ್ಲ 4 ದೃಶ್ಯಗಳು ಒಬ್ಬ ಸನ್ಯಾಸಿ, ಇದನ್ನೆಲ್ಲ ಅವನು ನೋಡಿದ ಮೇಲೆ ಅವನ ಜೀವನದಲ್ಲಿ ಹೇಗೆ ಪರಿವರ್ತನೆ ಆಯಿತು ಅನ್ನೋದನ್ನು ನಾವು ನೋಡ್ತೀವಿ. ಈ ಒಂದು ಅನುಕಂಪ, ಸಹಾನುಭೂತಿ, ಕಷ್ಟಪಡ್ತಾ ಇರೋರ ಜೊತೆಯಲ್ಲಿ ನಾನು ಅವರು ಒಂದೇ ಅನ್ನೋ ಒಂದು ಭಾವನೆ, ಏಕೀಕರಣ, ಎಲ್ಲರ ಜೊತೆಯಲ್ಲೂ ಕೂಡ ಏಕೀಕರಣ ಇದಿತ್ತು ಅಂತ ಹೇಳಿದ್ರೆ ಮನುಷ್ಯ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಅದರಿಂದ ಈ ಸಾಧನ ಚತುಷ್ಟಯ, ಮಾರ್ಗಜ್ಯೋತಿ ಎರಡರಲ್ಲಿಯೂ ಕೂಡ ಮನುಷ್ಯನು ತನ್ನ ವಿಕಾಸದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಬದಲಾವಣೆಗಳು, ಅವನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಮಾರ್ಗದ ಬಗ್ಗೆ ಒತ್ತಿ ಒತ್ತಿ ಹೇಳಿದ. ನೀನು
ಇನ್ನೊಬ್ಬನ ಕೊಳೆ ಬಟ್ಟೆಯನ್ನು ದೂರ ಎಸೆದ್ರೆ ಅದು ನಾಳೆ ನಿನ್ನ ಹೆಗಲ ಮೇಲೆ ಬಂದು ಬೀಳ್ಬೋದು ಅಂತ ಹೇಳ್ತಾರೆ. ಯಾರನ್ನು ಕೂಡ ಪ್ರತ್ಯೇಕತೆಯ ಭಾವನೆಯಿಂದ ನೋಡಬೇಡ, ಎಲ್ಲರ ಜೊತೆಯಲ್ಲಿಯೂ ನಿನ್ನನ್ನು ನೀನು ಏಕೀಕರಿಸ್ಕೋ ಅಂತ ಹೇಳಿಬಿಟ್ಟು ಅನಂತರ ಕೊನೆಯಲ್ಲಿ ಹೇಳ್ತಾರೆ, ಜೀವನ್ಮುಕ್ತರು ಮಾತ್ರವೇ ಕೊಡಬಾರದಂಥ ಒಂದು ಆಶೀರ್ವಾದ ಅದನ್ನು ನಾನು ನಿನಗೆ ಕೊಡ್ತೇನೆ. ಶಾಂತಿರಸ್ತು, ನೀನು ಶಾಂತಿಯಿಂದ ಇರು ಅಂತ ಹೇಳಿ. ಎಲ್ಲದರಲ್ಲಿಯೂ ಪಾಠ ಕಲಿಯೋದಿದೆ. ಜೀವನದ ಮಧುರಗಾನವನ್ನು ನಿನ್ನ ಮಧುರಗಾನವನ್ನು ಆಲಿಸಿ ಅದನ್ನು ನಿನ್ನ ನೆನಪಿನಲ್ಲಿ ಉಳಿಸ್ಕೋ. ಅದರಿಂದ ಸಾಮರಸ್ಯದ ಪಾಠವನ್ನು ಕಲಿ. ನಿನ್ನ ಸುತ್ತಲೂ ಇರುವ ಸಮಸ್ತ ಜೀವ ಚೈತನ್ಯವನ್ನು ಶ್ರದ್ಧೆಯಿಂದ ಗಮನಿಸು. ಮಾನವನ ಹೃದಯಗಳ ಒಳಹೊಕ್ಕು ವಿವೇಚನೆಯಿಂದ ನೋಡಲು ಕಲಿ. ಮನುಷ್ಯರ ಹೃದಯಕ್ಕೆ ಒಳಗೆ ಹೋಗಬೇಕು ನೀನು. ಅವರಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟಗಳು, ಅವರಲ್ಲಿರ್ತಕ್ಕಂಥ ಆಸೆ ಆನಿಮಿಷಗಳು, ಇವುಗಳನ್ನೆಲ್ಲ ನೀನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿನ್ನ ಸ್ವಂತ ಹೃದಯವನ್ನು ಅತ್ಯಂತ ಶ್ರದ್ಧೆಯಿಂದ ಗಮನಿಸು. ಸ್ವಜ್ಞಾನ, ನಮ್ಮ ಮನಸ್ಸಿನಲ್ಲಿ ಏನಿದೆ, ಯಾವ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ನಮ್ಮನ್ನು ಆಳ್ತಾ ಇವೆ, ನಮ್ಮ ಮನಸ್ಸು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಇದನ್ನು ನಾವು ಶ್ರದ್ಧೆಯಿಂದ ತಿಳ್ಕೊಳ್ಬೇಕು. ಭೂಮಿ, ಗಾಳಿ, ನೀರು ಇನ್ನು ದೀಕ್ಷಾ ಮಾರ್ಗ ಪ್ರವೇಶ ಮಾಡಿದ ಮೇಲೆ ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂಥ ರಹಸ್ಯಗಳನ್ನು ಅರಿತುಕೋ ಅಂತಾರೆ. ಭೂಮಿ, ಗಾಳಿ, ನೀರು ಇವು ನಿನಗಾಗಿ ಕಾದಿಟ್ಟಿರ್ತಕ್ಕಂಥ ರಹಸ್ಯಗಳನ್ನು ಅವುಗಳನ್ನು ಕೇಳಿ ತಿಳ್ಕೋ. ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ, ಈ ಪಂಚತತ್ವಗಳು ಒಂದೊಂದರಲ್ಲಿಯೂ ಕೂಡ ರಹಸ್ಯ ಅಡಗಿದೆ. ಇವನ್ನೆಲ್ಲ ದೇವತೆಗಳು ಆಳ್ತಾ ಇದ್ದಾರೆ. ಪೃಥ್ವಿ ತತ್ವ, ಈಗ ನಮಗೆ ಕಾಣಿಸ್ತಾ ಇರ್ತಕ್ಕಂಥ ಈ ಮರಗಳು, ಗಿಡಗಳು, ಇವನ್ನೆಲ್ಲ ಬೆಳೆಸೋರು ದೇವತೆಗಳೇ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆ ದೇವತೆಗಳು. ಆದರೆ ಒಂದು ಹೂವು ಅರಳಿಸೋದು, ಆ ಮೊಗ್ಗಿನಿಂದ ಅದು ಹೂವಾಗೋದು, ಮೊಗ್ಗಾಗೋದು, ಬೇರಿನಿಂದ ಗಿಡ ಬೆಳೆಯೋದು, ಈ ಒಂದೊಂದು ಕೆಲಸವನ್ನು ಕೂಡ ದೇವತೆಗಳು ನೋಡ್ಕೊತಾ ಇದ್ದಾರೆ. ಭೂಮಿ, ಪೃಥ್ವಿ ತತ್ವದ ದೇವತೆಗಳಿದ್ದಾರೆ, ಜಲತತ್ವದ ದೇವತೆಗಳಿದ್ದಾರೆ. ಅವರು ಮೋಡವನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾರೆ. ನೀರು ಎಲ್ಲೆಲ್ಲಿ ಬೇಕು, ಮಳೆ ಎಲ್ಲಾಗಬೇಕು ಅದನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ. ಜಲಚರಗಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ತೇಜಸ್ ತತ್ವ, ಅಗ್ನಿ ತತ್ವದ ದೇವತೆಗಳಿದ್ದಾರೆ, ವಾಯು ತತ್ವದ ದೇವತೆಗಳಿದ್ದಾರೆ, ಪೃಥ್ವಿ, ಅಪ್, ತೇಜೋ, ಈಥರ್ ಅಂತ ನಾವು ಕರಿತೀವಲ್ಲ ಅದರಲ್ಲಿ ದೇವತೆಗಳಿದ್ದಾರೆ. ಇವೆಲ್ಲವೂ ಕೂಡ ಈ ದೇವತೆಗಳ ಗಣ ಪ್ರಕೃತಿಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಅವ್ರು ನೋಡ್ಕೋತಾ ಇದ್ದಾರೆ. ಜಾಫ್ರೆ ಹಾಡ್ಸನ್ ಅಂತ ಹೇಳಿ ಸ್ವಲ್ಪ ಯೋಗ ದೃಷ್ಟಿ ಇದ್ದಂಥ ಥಿಯೋಸಾಫಿಕಲ್ ಮೆಂಬರ್ ಒಬ್ಬರು ದಿ ಕಿಂಗ್ಡಮ್ ಆಫ್ ಗಾಡ್ಸ್ ಅಂತೇಳಿ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಈ ದೇವತೆಗಳ ಚಿತ್ರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಪೃಥ್ವಿ ದೇವತೆಗಳು ಹೇಗಿರ್ತಾರೆ, ಅಗ್ನಿ ದೇವತೆಗಳು ಹೇಗಿರ್ತಾರೆ, ಜಲದೇವತೆಗಳು ಹೇಗಿರ್ತಾರೆ, ಇದನ್ನೆಲ್ಲ ಚಿತ್ರಗಳು ಕೊಟ್ಟಿದ್ದಾರೆ. ಈ ದೇವತೆಗಳು ಮತ್ತು ಮನುಷ್ಯರು ಬೇರೆ ಬೇರೆ ಸಮಾನಾಂತರವಾಗಿರ್ತಕ್ಕಂಥ ಲೈನ್ಸ್ ಆಫ್ ಎವಲ್ಯೂಷನ್, ವಿಕಾಸ ಮಾರ್ಗದ ಬೇರೆ ಬೇರೆ ಶಾಖೆಗಳು. ಇವುಗಳು ದೇವತೆಗಳು ಕೆಲಸ ಮಾಡದೆ ಹೋದರೆ ಈ ಜಗತ್ತಿನಲ್ಲಿ ಸೃಷ್ಟಿ ಕಾರ್ಯ ನಡ್ಕೊಂಡು ಹೋಗೋಲ್ಲ. ಸೃಷ್ಟಿ ಕಾರ್ಯವನ್ನೆಲ್ಲ ನೋಡ್ಕೊಳ್ಳೋದು ದೇವಗಣಗಳೇ. ಯೋಗ ಮಾರ್ಗದಲ್ಲಿ ಮುಂದುವರಿತಾ ಅನೇಕ ಸಿದ್ಧಿಗಳು ಬರುತ್ತೆ. ಅದರೊಳಗೆ ಈ ಪೃಥ್ವಿ ದೇವತೆಗಳು, ಅಪ್ ದೇವತೆಗಳು, ಜಲದೇವತೆಗಳು, ವಾಯುದೇವತೆಗಳು ಇವರ ಸಹಕಾರ ನಮಗೆ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಅವರು ನಮಗೆ ಅವುಗಳಲ್ಲಿರ್ತಕ್ಕಂಥ ರಹಸ್ಯಗಳನ್ನು ತಿಳಿಸ್ಕೊಡ್ತಾರೆ ಸಾಧಕನಿಗೆ. ಅವನಿಗೆ ಅನೇಕ ರೀತಿಯಾದಂಥ ಸಿದ್ಧಿಗಳು ಬರುತ್ತೆ. ಅದನ್ನೆಲ್ಲ ನಾವು ಯೋಗ ವಿಜ್ಞಾನದಲ್ಲಿ ಓದಿ ತಿಳ್ಕೊಳ್ಬೋದು.
ಆ ಎರಡನೆಯ ಭಾಗ ತಲುಪೋ ವೇಳೆಗೆ ಇದರ ಮೌನ ಮಾರ್ಗಜ್ಯೋತಿಯ ಎರಡನೇ ಭಾಗದಲ್ಲಿ ಹೇಳಿರ್ತಕ್ಕಂಥ ಬೋಧೆಗಳು ಆಗಾಗಲೇ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ಶಿಷ್ಯನಿಗೆ ಆಗತಕ್ಕಂಥದ್ದು. ಅದು ಹೆಚ್ಚು ಮುಂದುವರೆದಿರ್ತಕ್ಕಂಥ ಭಾಗ. ಅದಕ್ಕೆ ಮೊದಲು ಹೇಳ್ತಾರೆ, ಆ ಜ್ಯೋತಿ, ಮಾರ್ಗದ ಮೇಲೆ ಬೀಳಬೇಕಾದಂಥ ಜ್ಯೋತಿ ನಿನ್ನೊಳಗೆ ಇದೆ, ಅದನ್ನು ಹತ್ತಿಸ್ಕೋ. ನಿನ್ನೊಳಗಿರ್ತಕ್ಕಂಥ ಜ್ಞಾನವನ್ನು ನೀನು ಪಡ್ಕೋ. ನಮ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ಪುರುಷಾತ್ಮ ಅಡಗಿದ್ದಾನೆ. ಆ ಪುರುಷಾತ್ಮನ ಅರಿವು ನಮಗಿಲ್ಲ. ಈ ದೇಹಾತ್ಮನೇ ನಾನು ಅನ್ನೋ ಭಾವನೆಯಿಂದ ನಾವು ಆ ಒಂದು ಕಣ್ಣು ಮುಚ್ಚಿಕೊಂಡು ನಡೀತಾ ಇದ್ದೀವಿ. ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ರಾಗಭಾವಗಳು, ಈ ಸ್ಥೂಲ ದೇಹ ಇದೇ ನಾನು ಅನ್ನೋ ಒಂದು ಭ್ರಮೆ, ಒಂದು ಮಾಯೆ. ಅದನ್ನು ಶಂಕರಾಚಾರ್ಯರು ಮಾಯೆ ಅಂತ ಕರೆದಿದ್ದಾರೆ. ಈ ಮಾಯೆಯಲ್ಲಿ ನಾವು ಮುಳುಗಿ ಹೋಗಿರೋದ್ರಿಂದ ನಮ್ಮ ನಿಜವಾದ ಆತ್ಮನ ಪರಿಚಯ ನಮಗಿಲ್ಲ. ಅವನ ಧ್ವನಿ ಮುಚ್ಚಿ ಹೋಗ್ಬಿಟ್ಟಿದೆ. ಆ ವಾಯ್ಸ್ ಆಫ್ ದಿ ಸೈಲೆನ್ಸ್ ಅನ್ನೋ ಮೌನವಾಣಿಯಲ್ಲಿ ಅದನ್ನೇ ಹೇಳ್ತಾರೆ. ಆ ಮುಚ್ಚಿರ್ತಕ್ಕಂಥ ಧ್ವನಿ ನಮಗೆ ಕೇಳಿಸೋ ಹಾಗೆ ಮಾಡ್ಕೋಬೇಕು. ಅದು ನಮ್ಮ ಕಿವಿಗೆ ಕೇಳಬೇಕಾದ್ರೆ ನಮ್ಮ ಒಳಗಿರ್ತಕ್ಕಂಥ ಆತ್ಮನ ಬೆಳಕು ನಮಗೆ ಪ್ರಕಾಶಮಾನವಾಗಿ ಉರಿದು ದಾರಿ ತೋರಿಸ್ಬೇಕಾಯ್ತು ಅಂದರೆ ಸರಿಯಾದಂಥ ಈ ಸಾಧನ ಚತುಷ್ಟಯ ಮಾರ್ಗದಲ್ಲಿ ನಾವು ಹೋಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಸ್ವಾರ್ಥತೆಯನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಸೇವೆ ಇದಕ್ಕೆ ಅತ್ಯುತ್ತಮವಾದ ಮಾರ್ಗ. ಸೇವೆಯನ್ನು ನಾನು ಅನ್ನೋದನ್ನು ನಾವು ಮರೆತು ಇತರರು ನಾನು ಒಂದೇ ಅನ್ನೋ ಭಾವನೆಯಿಂದ ಯಾವಾಗ ಸೇವೆ ಮಾಡೋ ಪ್ರಾರಂಭ ಮಾಡ್ತೀವೋ ಆವಾಗ ನಾನು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಧ್ಯಾನ ಮತ್ತು ಉತ್ತಮ ಗ್ರಂಥಗಳ ಕ್ರಮವಾದ ಅಧ್ಯಯನ, ಪ್ರತಿದಿನವೂ ಮಾಡ್ತಕ್ಕಂಥ ನಮ್ಮ ಆತ್ಮ ಸಾಧನೆ ಬಹಳ ಮುಖ್ಯ. ಈ ನಾನು ಅನ್ನೋದನ್ನು ಕರಗಿಸೋದಕ್ಕೆ ದೇಹಾತ್ಮ ಭಾವವನ್ನು ನಾವು ಕರಗಿಸ್ತಾ ಈ ಸ್ಥೂಲ ದೇಹವೇ ನಾನು ಅನ್ನೋ ಭ್ರಮೆಯಿಂದ ಮುಕ್ತರಾಗಿ, ಈ ಆಸೆಗಳು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ಸಾಧನ ಚತುಷ್ಟಯದಲ್ಲಿ. ಈ ಕಾಮದೇಹ ನಾನು ಅನ್ನೋ ಭಾವನೆ ಇದೆ ನಮಗೆ. ನನ್ನ ಆಸೆಗಳೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಇದು ಯಾವುದು ಕೂಡ ನಾನಲ್ಲ, ಇದೆಲ್ಲ ನನ್ನ ಕಾಮದೇಹಕ್ಕೆ ಸೇರಿದ್ದು. ನನ್ನ ಅಹಂಕಾರ, ನನ್ನ ಸ್ವಾರ್ಥತೆ ಇದೆಲ್ಲ ನನ್ನ ರೂಪದೇಹಕ್ಕೆ ಸೇರಿದ್ದು, ಇದು ನಾನಲ್ಲ ಅಂಥೇಳಿ ಇವುಗಳು ಮೂರರಿಂದಲೂ ನಾವು ಬಿಡಿಸ್ಕೊಂಡ್ಬಿಟ್ರೆ ಆಗ ಜೀವಾತ್ಮನ ಜೊತೆಯಲ್ಲಿ ನಮಗೆ ಏಕೀಕರಣ ಬರಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಒಂದು ಘಟ್ಟದಲ್ಲಿ ಜೀವಾತ್ಮ ಹೇಳದಂಗೆ ನಾವು ಕೇಳಬೇಕು. ಆ ಜೀವಾತ್ಮನಿಗೆ ಹೋರಾಡೋಕ್ಕೆ ಅವಕಾಶ ಕೊಡು, ಅವನನ್ನು ನಿನ್ನ ಯೋಧನನ್ನಾಗಿ ಮಾಡ್ಕೋ ಅಂತ ಹೇಳ್ತಾರೆ. ಜೀವಾತ್ಮನನ್ನು ಕೂಡ ನಾವು ಆ ಒಂದು ಘಟ್ಟದಲ್ಲಿ ಜೀವನ ಮಾಡ್ತಾ ಇದ್ರೆ ಇನ್ನೂ ಬುದ್ಧಿ ಬೆಳಿಬೇಕು, ಬುದ್ಧಿ ಪ್ರಜ್ಞೆ ಎಚ್ಚರ ಆಗಬೇಕು, ಆತ್ಮ ಪ್ರಜ್ಞೆ ಎಚ್ಚರ ಆಗಬೇಕು. ಅದೆಲ್ಲ ಮೊದಲನೇ ದೀಕ್ಷೆ ಪಡೆದ ಮೇಲೆ ಎಚ್ಚರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಘಟ್ಟದಲ್ಲಿ ಈ ಜೀವಾತ್ಮನನ್ನು ಕೂಡ ಇವನೂ ನಾನಲ್ಲ, ನಾನು ಅದಕ್ಕಿಂತಲೂ ಮೀರಿರ್ತಕ್ಕಂಥ ಪುರುಷಾತ್ಮ ಅನ್ನೋ ದೃಷ್ಟಿಯಿಂದ ಜೀವನ ಮಾಡಬೇಕಂತ. ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ದಿ ಮಾನಡ್, ನಾಟ್ ಈವನ್ ವಿತ್ ದಿ ಜೀವಾತ್ಮ. ಜೀವಾತ್ಮನ ಜೊತೆಯಲ್ಲಿ ನಮ್ಮನ್ನು ಏಕೀಕರಣ ಮಾಡ್ಕೊಳ್ಳೋದು ಬಿಟ್ಟು ಅದಕ್ಕೂ ಮೇಲಿರ್ತಕ್ಕಂಥ ಅನುಪಾರಕ ಲೋಕದಲ್ಲಿರ್ತಕ್ಕಂಥ ಪುರುಷಾತ್ಮ ನಾನು ಅನ್ನೋ ದೃಷ್ಟಿಯಿಂದ ಜೀವನ ಮಾಡಬೇಕಂತ. ಆದರೆ ಸದ್ಯದಲ್ಲಿ ನಮ್ಮ ಜೀವಾತ್ಮನ ಜೊತೆಯಲ್ಲಿ ನಾವು ಏಕೀಕರಿಸ್ಕೊಂಡ್ರೆ ಸಾಕು. ಈ ಸುಖಗಳು ಯಾವುದು ಕೂಡ ನಾನು ನಿಜವಾಗಿ ಬಯಸೋದಿಲ್ಲ, ನಾನು ಆತ್ಮ, ನನಗೆ ಈ ಭೋಗಗಳು ನನಗೆ ಬೇಕಿಲ್ಲ, ಜಿಲೇಬಿ ತಿನ್ನಬೇಕು, ಜಾಮೂನ್ ತಿನ್ನಬೇಕು ಅಂತ ಬಯಸ್ತಾ ಇರೋದು ನನ್ನ ಕಾಮದೇಹ ಮತ್ತು ಸ್ಥೂಲ ದೇಹ, ನಾನಲ್ಲ ಅಂತ ಹೇಳಿ ಅದರಿಂದ ಬಿಡಿಸ್ಕೊಳ್ಳೋದು. ಯಾವಾಗ ಕ್ರಮವಾಗಿ ನಾವು ಈ ವೈರಾಗ್ಯವನ್ನು ಅಭ್ಯಾಸ ಮಾಡ್ತೀವೋ ಪ್ರತಿದಿನವೂ ಧ್ಯಾನ ಮಾಡೋದಕ್ಕೆ ಪ್ರಾರಂಭಿಸಬೇಕು. ಧ್ಯಾನ ಮಾಡ್ತಾ ಇದ್ದಾಗ ಏನಾಗುತ್ತೆ, ಯಾವಾಗ ನಾವು ಒಂದು ಸದ್ಗುಣವನ್ನು ಕುರಿತು ಪ್ರತಿದಿನವೂ ಧ್ಯಾನ ಮಾಡ್ತೀವೋ, ಉದಾಹರಣೆಗೆ ಪ್ರೇಮ ಅಥವಾ ಕರುಣೆ, ಕರುಣೆ ನನ್ನಿಂದ ಹರಿತಾ ಇದೆ ಪ್ರಪಂಚಕ್ಕೆ ಎಲ್ಲ ಕಡೆನೂ ಅಂತ ಹೇಳಿ ನಾವು ಆ ರೀತಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥತೆಯ ಅಣುಗಳು ನನಗೆ ಬೇಕು ಬೇಕು ಅಂತ ಹೇಳಿ
ಆಸೆ ಪಡ್ತಕ್ಕಂಥ ಅಣುಗಳು ಕ್ರಮವಾಗಿ ನಮ್ಮ ಕಾಮದೇಹದಿಂದ ಕಳಚ್ಕೊಳ್ಳುತ್ತೆ, ಹೊರಗಡೆ ಹೊರಟು ಹೋಗುತ್ತೆ. ಕರುಣೆಯ ಅಣುಗಳು, ಪ್ರೇಮದ ಅಣುಗಳು ಬಂದು ಸೇರಿಕೊಳ್ಳುತ್ತೆ. ಅದು ತಾತ್ಕಾಲಿಕವಾಗಿ ಬರೋ ಒಂದು ಬದಲಾವಣೆ. ಧ್ಯಾನ ಮುಗಿಸಿದ ಮೇಲೆ ಸ್ವಲ್ಪ ಹೊತ್ತಿರ್ಬೋದು, ಆಮೇಲೆ ಪುನಃ ಆ ಕರುಣೆಯ ಅಣುಗಳು ಕಳಚ್ಕೊಳ್ಳುತ್ತೆ. ಆದರೆ ಪೂರ್ತಿ ಹೋಗಲ್ವಂತೆ. ಅನಿಬೆಸೆಂಟ್ರು ಹೇಳ್ತಾರೆ, ಅಟ್ಲೀಸ್ಟ್ 1% ಆಲ್ಸೋ ವಿಲ್ ರಿಮೈನ್. ನಿಮಗೆ 100 ಹೊಸ ಅಣುಗಳು, ಕರುಣೆಯ ಅಣುಗಳು ಬಂದು ಸೇರಿಕೊಂಡಿದ್ರೆ 99 ಕಳಚಿಬಿದ್ರು ಒಂದು ಉಳ್ಕೊಳ್ಳುತ್ತೆ. ಪುನಃ ನೀವು 2ನೇ ದಿನ ಧ್ಯಾನ ಮಾಡುವಾಗ ಇನ್ನೊಂದು ಸೇರಿಕೊಳ್ಳುತ್ತೆ, 2 ಆಗುತ್ತೆ. ಹೀಗೆ ಕ್ರಮವಾಗಿ 3, 4 ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಕೆಲವು ತಿಂಗಳುಗಳಲ್ಲಿ ಆ ಕರುಣೆಯ ಸ್ವಭಾವ ನಿಮ್ಮಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ಶಾಶ್ವತವಾಗಿ ಮೂಡುತ್ತೆ. ಆದರೆ ಬರೀ ಧ್ಯಾನ ಮಾಡಿದ್ರೆ ಸಾಲದು, ಕರುಣೆಯನ್ನು ಕುರಿತು ಧ್ಯಾನ ಮಾಡಿದ್ರೆ ಸಾಲದು, ಅನುಷ್ಠಾನ ಮಾಡಬೇಕು. ದೇ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಚಿಂತನೆ ಜೊತೆಗೆ ಅನುಷ್ಠಾನ. ನಮ್ಮ ಜೀವನದಲ್ಲಿ ಕರುಣೆಯನ್ನು ನಾವು ಅಭ್ಯಾಸ ಮಾಡ್ತಾ ಬಂದರೆ, ಕರುಣೆಯ ಮೇಲೆ ಧ್ಯಾನ ಮಾಡೋದು, ಕರುಣೆಯನ್ನು ಅಭ್ಯಾಸ ಮಾಡೋದು, ಪ್ರೇಮದ ಮೇಲೆ ಧ್ಯಾನ ಮಾಡೋದು, ಪ್ರೇಮವನ್ನು ಅಭ್ಯಾಸ ಮಾಡೋದು, ಔದಾರ್ಯದ ಮೇಲೆ ಧ್ಯಾನ ಮಾಡೋದು, ಔದಾರ್ಯವನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋದು. ನಾನು ಯಾವಾಗಲೂ ಒಳ್ಳೆಯ ನುಡಿಯನ್ನೇ ನುಡಿತೇನೆ, ಇತರರ ಮನಸ್ಸನ್ನು ನೋಯಿಸೋದಿಲ್ಲ, ಮಾತಿನ ನಿಯಮ, ಅದರ ಮೇಲೆ ಧ್ಯಾನ ಮಾಡೋದು. ನಮ್ಮ ಜೀವನದಲ್ಲಿ ಮಾತನಾಡುವಾಗ ಪ್ರತಿ ಕ್ಷಣದಲ್ಲಿಯೂ ಎಚ್ಚರದಿಂದ ಇದ್ದು ಅದನ್ನು ಪಾಲಿಸೋದು. ಹೀಗೆ ಮಾಡ್ತಾ ಇದ್ರೆ ಕ್ರಮೇಣ ಆ ದೇಹಾತ್ಮ ಪರಿಶುದ್ಧವಾಗ್ತಾನೆ. ಆಗ ನಮ್ಮ ಪ್ರಜ್ಞೆ ಮೇಲಕ್ಕೆ ಏರೋದಕ್ಕೆ ಪ್ರಾರಂಭ ಆಗುತ್ತೆ, ಜೀವಾತ್ಮನಲ್ಲಿ ಹೋಗಿ ಅದು ನೆಲೆಸುತ್ತೆ. ಜೀವಾತ್ಮನ ದೃಷ್ಟಿಯಿಂದ ನಾವು ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಯೋಗ ಮಾರ್ಗದ ಅಥವಾ ಆಧ್ಯಾತ್ಮಿಕ ಮಾರ್ಗವನ್ನು ನಾವು ತುಳಿಯೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ ನಾವು ಭಾವಿಸ್ಕೋಬೋದು. ಅನಂತರವೂ ಇನ್ನೂ ಬೇಕಾದಷ್ಟಿದೆ, ಯುದ್ಧ ಮುಂದುವರಿಯುತ್ತೆ. ಜೀವಾತ್ಮನೂ ಕೂಡ ನಾನಲ್ಲ ಅನ್ನೋ ಒಂದು ದೃಷ್ಟಿ ಬೆಳಿಬೇಕು. ಅದು ಇನ್ನು ಮುಂದಿನ ಘಟ್ಟ, ನಾನು ಪುರುಷಾತ್ಮ ಅಂತ. ಆಮೇಲೆ ಈ ಪುರುಷಾತ್ಮನೂ ನಾನಲ್ಲ, ನಾನು ಭಗವಂತ, ನಾನು ಈಶ್ವರ ಅನ್ನೋ ಭಾವನೆಯಿಂದ ಜೀವಿಸ್ಬೇಕಂತೆ. ಅದು ಇನ್ನೂ ಮುಂದಿನ ಘಟ್ಟ. ಸದ್ಯದಲ್ಲಿ ನಾವಿರ್ತಕ್ಕಂಥ ಮಟ್ಟದಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಬೋಧೆಗಳು ಸಾಧನ ಚತುಷ್ಟಯದಲ್ಲಿ ಸಿಗುತ್ತೆ. ಅನಂತರ ಈ ಮಾರ್ಗಜ್ಯೋತಿಯಲ್ಲಿಯೂ ಸಿಗುತ್ತೆ. ಈ ಪುಸ್ತಕಗಳನ್ನು ನಾವು ನಿಧಾನವಾಗಿ ಕೂತು ಓದಿ ಚಿಂತನೆ ಮಾಡಿ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಅನ್ನವನ್ನು ಕೈ ನೀಡಿ ಊಟ ಮಾಡು, ಹಸಿವು ನೀಗುತ್ತೆ ಅಂತ ಅವ್ರು ಹೇಳ್ತಾರೆ. ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅದರ ಕಷ್ಟಗಳು ಗೊತ್ತಾಗ್ತಾ ಬರುತ್ತೆ. ಹೇಗೆ ಆ ಸ್ಟೇಷನ್ ಮಾಸ್ಟ್ರಿಗೆ ಸತ್ಯವನ್ನು ನುಡಿತೇನೆ ಅಂತ 1 ತಿಂಗಳ ಕಾಲ ವ್ರತ ತಗೊಂಡಿದ್ರಿಂದ ಹೇಗೆ ಅವನ ಜೀವನದಲ್ಲಿ ಬದಲಾವಣೆ ಆಯಿತೋ, ಹಾಗೆ ಚಿಕ್ಕ ಚಿಕ್ಕದಾಗಿ ನಾವು ಈ ಅನುಷ್ಠಾನವನ್ನು ಪ್ರಾರಂಭ ಮಾಡಿಕೊಂಡ್ರೆ ಕ್ರಮೇಣ ನಮ್ಮ ಜೀವನದಲ್ಲಿ ಆಳವಾಗಿರ್ತಕ್ಕಂಥ ಪರಿವರ್ತನೆ ಉಂಟಾಗತ್ತೆ. ಅದರಿಂದ ಈ ಪುಸ್ತಕಗಳನ್ನು ನಾವು ಕಷ್ಟಪಟ್ಟು ಓದಿ ಚಿಂತನೆ ಮಾಡಿ ಅದನ್ನು ಅನುಷ್ಠಾನ ಮಾಡೋಣ. ಇದನ್ನು ನಮಗೆ ಕೊಡುವುದಕ್ಕೆ ಅದೇ ಸಾಧನ ಚತುಷ್ಟಯವನ್ನು ಅಂಬಳೆ ವೆಂಕಟೇಶನವರು ಬರೆದರು. ನನಗೆ ಜೀವನದಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಮಾರ್ಗದರ್ಶಕರು ಕೂಡ ಅಂತ ನಾನು ಹೇಳಬೇಕು. ಅವರು ಚಿಕ್ಕ ವಯಸ್ಸಿನಲ್ಲೇ ಸ್ಟಡಿ ಕ್ಯಾಂಪ್ಸ್ಗೆಲ್ಲ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲಿಂದ ನನ್ನ ಕೈಲೇ ಕಾಗದಗಳನ್ನೆಲ್ಲ ಬರೆಸ್ತಾಯಿದ್ರು. ಅವ್ರಿಗೆ ಎಚ್ಚರ ಆದಾಗ ಅವ್ರ ರೂಮ್ನಲ್ಲಿ ನಾನು ಮಲ್ಕೋತಾ ಇದ್ದೆ, ಯಾಕೆಂದರೆ ವಯಸ್ಸಾಗ್ಬಿಟ್ಟಿದೆ, ಯಾರಾದರೂ ಮಲ್ಕೋಬೇಕು ಅಂತ ಹೇಳಿದರು. ಅರ್ಧ ರಾತ್ರಿ ದೀಪ ಹಾಕ್ಬಿಡೋರು. ಏನು ಮಾಡ್ತಾರೆ ಇವರು ಅಂತ ನೋಡಿದ್ರೆ, ಆಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಪುಸ್ತಕ ಇಟ್ಕೊಂಡು ಓದ್ತಾ ಇರೋರು. ಆ ಕಾಪಿ ಈಗಲೂ ನಾನು ಇಟ್ಕೊಂಡಿದ್ದೀನಿ, ಅವ್ರ ಹಸ್ತಾಕ್ಷರ ಇದೆ ಅದು. ಯಾವಾಗ ಅರ್ಧ ರಾತ್ರಿ ಎಚ್ಚರ ಆದರೂ ನಿದ್ದೆ ಬರದೇ ಇದ್ರು ಕೂಡ ಆ ಪುಸ್ತಕ ಇಟ್ಕೊಂಡು ಓದೋರು. ಅವ್ರ ಜೀವನನೂ ಅದಕ್ಕೆ ಅನುಸಾರವಾಗಿಯೇ ಜೀವಿಸ್ತಾ ಇದ್ರು. ಯಾವಾಗಲೂ ಏನೋ ಒಂದಲ್ಲ ಒಂದು ಕೆಲಸ ಮಾಡ್ತಾನೇ ಇರೋರು. ಸ್ಥೂಲದೇಹದಲ್ಲಿ ಕೆಲಸ ಮಾಡೋರು, ಇಲ್ಲ ಬರೆಯೋ ಕೆಲಸ, ಇಲ್ಲ ಚಿಂತನೆ ಮಾಡೋ ಕೆಲಸ, ಧ್ಯಾನ ಮಾಡೋ ಕೆಲಸ, ಮಾರ್ಗದರ್ಶನ ನಮಗೆ. ಅನಂತರ ನಮ್ಮ ತಂದೆಯವರು ಅದೇ ಮಾರ್ಗದಲ್ಲಿ ಹೋದರು. ಈಗ ಸ್ವಲ್ಪ ಮಟ್ಟಿಗೆ ಆ ಮಾರ್ಗದಲ್ಲಿ ಹೋಗೋದಕ್ಕೆ ನಾನು ಪ್ರಯತ್ನಿಸಿದ್ದೀನಿ. ನನ್ನ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ವಾಣಿ ವಾಸುದೇವ್ ಬೇಕಾದಷ್ಟು ಕೆಲಸನ ಈಗಾಗಲೇ ಕೈಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಈ ಅಧ್ಯಾತ್ಮ ಚಿಂತನೆ ಅನ್ನೋದು ಒಂದು ಕಡೆ ಲೆಟರ್ಸ್ ಆಫ್ ದಿ ಮಾಸ್ಟರ್ನಲ್ಲಿ ಮಾಸ್ಟರು
ಮೌರ್ಯನೋ ಅಥವಾ ಕುತುಮಿಯವರೋ ಬರೆದಿದ್ದಾರೆ. Those who are really theosophists, their sons and daughters will also become theosophists. Daughters ವಿಷಯ ಬರೆದಿಲ್ಲ ಅವರು. Their sons also will become theosophists. It can't but happen. ನಿಜವಾಗಿಯೂ ಕೂಡ ಥಿಯಾಸಫಿ ಮಾರ್ಗದಲ್ಲಿ ನಾವು ಹೋಗ್ತಾ ಇತ್ತು ಅಂದರೆ ಥಿಯಾಸಫಿಸ್ಟ್ಗಳ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಹೋಗಿಯೇ ಹೋಗ್ತಾರೆ ಅಂತ ಹೇಳಿ. ಅದರಿಂದ ಈ ಒಂದು ಆಶೀರ್ವಾದ, ನಮ್ಮ ತಾತನವರ ಆಶೀರ್ವಾದ ನಡ್ಕೊಂಡು ಹೋಗ್ತಾ ಇದೆ. ಈ ಥಿಯಾಸಫಿ ಅನ್ನೋದು ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಲಿ, ಬೆಳಕನ್ನು ಮೂಡಿಸ್ಲಿ. ನಾವೆಲ್ಲರೂ ಕೂಡ ನಮ್ಮ ಹಣತೆಗಳನ್ನು ಹಂಚ್ಕೊಳ್ಳೋಣ. ಈ ಗಾಢಾಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ಪ್ರಪಂಚಕ್ಕೆ ಸ್ವಲ್ಪವಾದರೂ ಬೆಳಕನ್ನು ನೀಡುವಂಥ ವ್ಯಕ್ತಿಗಳಾಗೋಣ. ಬರೀ ಅಧ್ಯಯನ ಸಾಲದು, ನಮ್ಮ ಅನುಷ್ಠಾನ ಮಾಡೋಣ. ಇತರರನ್ನೂ ಸಾಧ್ಯವಾದಷ್ಟು ಈ ಮಾರ್ಗಕ್ಕೆ ತರೋದಕ್ಕೆ ಪ್ರಯತ್ನಿಸೋಣ. ನಾನು 5 ನಿಮಿಷ ಜಾಸ್ತಿ ತಗೊಂಡೆ. ಬಿಡುಗಡೆ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯಕರ್ತರಿಗೂ ಕೂಡ ನನ್ನ ಕೃತಜ್ಞತೆಗಳು. ಈಗ ಕೊನೆಯಲ್ಲಿ ಇಷ್ಟೊತ್ತು ನಾವು ಕೇಳಿದ್ವಿ, ನಾವು ಪ್ರತಿಯೊಬ್ಬರೂ ಕೂಡ ವಿಶ್ವ ಚೈತನ್ಯದ ಕಾಲುವೆಗಳಾಗಬೇಕು. ನಮ್ಮ ಮೂಲಕ ದಿವ್ಯ ಚೈತನ್ಯ ಬೆಳಕು ಹರಿದು ಲೋಕವನ್ನೆಲ್ಲ ಆವರಿಸ್ಕೋಬೇಕು ಅಂತ ಇಷ್ಟೊತ್ತು ನಾವು ಕೇಳಿದ್ವಿ. ಈ 4 ಸಾಧನ ಚತುಷ್ಟಯಗಳಲ್ಲಿ ಮುಮುಕ್ಷತ್ವ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದಕ್ಕೆ ಶಿವಾನಂದರು ನಮಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ಒಂದು ಊರಿನಲ್ಲಿ ಹಿಂದಿನ ಕಾಲದಲ್ಲಿ ಒಬ್ಬರು ರಾಜರಿದ್ರಂತೆ. ಅವರ ಅಭ್ಯಾಸ ಏನಿತ್ತು ಅಂದರೆ, ಪ್ರತಿ ವರ್ಷ ಅವರ ಖಜಾನೆಯಲ್ಲಿ, ಅವರ ಅರಮನೆಯಲ್ಲಿ ಅವರಿಗೆ ಬೇಡದೇ ಇರುವಂಥ ಹೆಚ್ಚಾದಂಥ ವಸ್ತುಗಳನ್ನೆಲ್ಲ ಪ್ರಜೆಗಳಿಗೆ ದಾನ ಮಾಡಿಬಿಡ್ತಾ ಇದ್ರು, ಕರೆದ್ಬಿಟ್ಟು. ಈಗಿನ ಕಾಲದ ರಾಜಕಾರಣಿಗಳು ಹಾಗಲ್ಲ. ಅವರು ಧರ್ಮದ ಪಥದಲ್ಲಿ ಹೋಗ್ತಾ ಇದ್ದಂಥ ಒಬ್ಬರು ರಾಜರು. ಸರಿ, ಆ ವರ್ಷನೂ ಎಲ್ಲ ಪ್ರಜೆಗಳು ಬಂದರು. ಆನೆಗಳಿದ್ವು, ಕುದುರೆ ಗಾಡಿಗಳಿದ್ವು, ಎತ್ತಿನ ಗಾಡಿಗಳಿದ್ವು, ಚಿನ್ನದ ನಾಣ್ಯಗಳಿದ್ವು, ಎಲ್ಲ ರೀತಿ ಐಶ್ವರ್ಯ ಅಲ್ಲಿತ್ತು. ಯಾರು ಏನು ಬೇಕೋ ತಗೊಂಡು, ಎಷ್ಟು ಬೇಕಾದರೂ ತಗೊಂಡು ಹೋಗ್ಬೋದು. ಅಲ್ಲಿ ಸೇವಕರಿದ್ರು ಅದಕ್ಕೆ ಸಹಾಯ ಮಾಡೋದಕ್ಕೆ. ಸರಿ, ಎಲ್ಲರೂ ಬಂದು ಏನೇನು ಬೇಕೋ ಆರಿಸ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಒಬ್ಬರು ಅಜ್ಜಿ ಬಂದರು. ಸರಿ, ಅಜ್ಜಿ ಎಲ್ಲ ನೋಡಿದ್ರು, ಸೇವಕರು ತೋರಿಸಿದ್ರು. ನೋಡು ಅಜ್ಜಿ, ಇಷ್ಟು ಚಿನ್ನ ನೀನು ತಗೊಂಡ್ರೆ ಇಡೀ ವರ್ಷ ನೀನು ಕಷ್ಟಪಡಬೇಕಾಗಿಲ್ಲ, ಅಥವಾ ನಿಂಗೆ ನಡೆಯೋದು ಕಷ್ಟ ಅಲ್ವಾ, ಈ ಎತ್ತಿನ ಗಾಡಿ ತಗೋ, ಒಂದು ಕಡೆಯಿಂದ ಒಂದು ಕಡೆ ಸುಲಭವಾಗಿ ಹೋಗ್ಬೋದು. ಅಜ್ಜಿ ಎಲ್ಲದಕ್ಕೂ ಇಲ್ಲ ನಂಗೆ ಇದು ಸರಿ ಇಲ್ಲ, ನಂಗದು ಬೇಡ ಅಂತ ಎಲ್ಲ ನಿರಾಕರಿಸ್ಬಿಟ್ರು. ಸರಿ, ಏನು ಮಾಡೋದು? ರಾಜ ಆಜ್ಞೆ ಮಾಡಿದ್ದಾರೆ, ಯಾರು ಬರೀ ಕೈನಲ್ಲಿ ಹೋಗ್ಕೂಡ್ದು, ಬಂದವರು ಏನಾದರೂ ಒಂದು ತಗೊಂಡೇ ಹೋಗ್ಬೇಕು. ಸರಿ, ರಾಜರ ಹತ್ರ ಓಡ್ ಹೋದ್ರು ಸೇವಕರು. ಈ ಥರ ಆಗೋಗ್ಬಿಟ್ಟಿದೆ, ಏನು ಮಾಡೋದು? ಹಾಗೇನು ಬೇಕು ಕೇಳಿ ಅವರನ್ನ, ಏನು ಬೇಕು? ನಾನು ರಾಜರ ಹತ್ರನೇ ಹೇಳ್ತೀನಿ, ನಿಮ್ಮ ಯಾರ ಹತ್ರನೂ ನಾನು ಹೇಳೋದಿಲ್ಲ ಅಂತ ಅಜ್ಜಿ ಹೇಳಿದ್ರು. ಸರಿ, ರಾಜರೇ ಆನೆ ಮೇಲೆ ಕೂತ್ಕೊಂಡು ಬಂದರು. ಅಲ್ಲಿ ಅರಮನೆ ಗೇಟ್ ಹತ್ರ ಅಜ್ಜಿ ಇದ್ದಾರೆ, ಎಲ್ಲ ಸಾಮಾನಿದೆ. ರಾಜರು ಬಂದು ಆನೆ ಮೇಲಿಂದ, ಯಾಕಜ್ಜಿ, ಏನು ಬೇಕು ನಿನಗೆ ಅಂತ ಕೇಳಿದ್ರು. ಆಗ ಅಜ್ಜಿ, ಏನಪ್ಪ ನೀನು ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಂಗೆ ಕೇಳಿಸೋದಿಲ್ಲ, ಇಳಿದು ಬಾ ಅಂತಂದರು. ಸರಿ, ರಾಜರು ಪಾಪ ವೃದ್ಧರು ಇವ್ರಿಗೆ ಗೌರವ ತೋರಿಸ್ಬೇಕು ಅಂತ ಹೇಳಿ ಆನೆಯಿಂದ ಇಳಿದು ಕೇಳಿದ್ರು, ಮತ್ತೆ ಏನು ಬೇಕು? ಆಗ ಅಜ್ಜಿ, ಹತ್ರ ಪಾಪ, ಕಿವಿ ಕೇಳಿಸೋದಿಲ್ಲ. ಈ ರಾಜ ಅಜ್ಜಿ ಪಕ್ಕನೇ ಬಂದು ನಿಂತ್ಕೊಂಡು, ಅಮ್ಮ ನಿಮ್ಗೇನು ಬೇಕು ಕೇಳಿದ್ರು. ಆಗ ಅಜ್ಜಿ ರಾಜನ ಕೈಯನ್ನು ಹಿಡ್ಕೊಂಡ್ಬಿಟ್ಟು, ನೀನೇ ಬೇಕು ನನಗೆ. ಇದೆಲ್ಲ ಒಂದೊಂದು ಸಾಮಾನು ತಗೊಂಡು ಹೋದರೆ ಕೆಲವು ದಿನ ನಾನು ಸುಖವಾಗಿರ್ಬೋದು,
ಆಮೇಲೆ ಮತ್ತೆ ಬೇಡಿಕೆ ಬರುತ್ತೆ, ಮತ್ತೆ ಬೇಕಾಗತ್ತೆ. ಆದರೆ ರಾಜನೇ ನನ್ನವನಾಗ್ಬಿಟ್ರೆ, ನಾನು ನಿನ್ನ ತಾಯಿ ಥರ ನಿನ್ನ ಅರಮನೆಯಲ್ಲೇ ನಾನು ಇದ್ಕೊಂಡ್ಬಿಟ್ರೆ ಇಡೀ ರಾಜ್ಯ ನಂದೇ ಅಲ್ವಾ? ಯಾವಾಗ ಏನು ಬೇಕೋ ನನಗೆ ಸಿಕ್ಕುತ್ತೆ. ಅದಕ್ಕೆ ನನಗೆ ಇನ್ನೇನು ಸಾಮಾನು ಬೇಡ, ನೀನು ಮಾತ್ರ ಬೇಕು. ಇದೇ ಥರ ಆಧ್ಯಾತ್ಮದ ಸಂಪತ್ತನ್ನು ನಾವು ಹುಡ್ಕೊಂಡು ಹೋದರೆ ಭಗವಂತನೇ ನಮ್ಮವನಾಗ್ತಾನೆ. ಭಗವಂತ ನಮ್ಮವನಾದಾಗ ಇಡೀ ಪ್ರಪಂಚ, ಇಡೀ ವಿಶ್ವ ಎಲ್ಲ ನಮ್ಮದೇ. ಏನು ಬೇಕಿದ್ರೂ ಸಾಧಿಸ್ಬೋದು, ಏನು ಬೇಕಿದ್ರೂ ಸವಿಬೋದು, ಮತ್ತು ಇಡೀ ವಿಶ್ವಕ್ಕೆ ನಾವು ಬೆಳಕನ್ನು ಹರಡ್ಬೋದು. ಈಗ ಒಂದು 2 ನಿಮಿಷದ ಕಾಲ 3 ಸಲ ಓಂಕಾರವನ್ನು ಹೇಳಿ ನಾವು ಮನಸ್ಸಿನಲ್ಲಿ ಚಿತ್ರೀಕರಣ ಮಾಡಿಕೊಳ್ಳೋಣ. ಮೇಲಿಂದ ಬೆಳಕು ಧಾರಾಕಾರವಾಗಿ ಹರಿದು ಬರ್ತಾ ಇದೆ, ನಮ್ಮ ಮೂಲಕ ಹರಿತಾ ಇದೆ, ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಒಳಗೆ ಬಂದು ನಮ್ಮ ಪ್ರತಿಯೊಂದು ಕಣದಲ್ಲೂ ಕೂಡ ಬೆಳಕು ತುಂಬಿಕೊಳ್ತಾ ಇದೆ, ಮತ್ತು ನಮ್ಮಿಂದ ಇಡೀ ಪ್ರಪಂಚಕ್ಕೆ ಹರಿದು ಹೋಗ್ತಾ ಇದೆ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ವಿಜುವಲೈಸ್ ಮಾಡಿಕೊಂಡು ಚಿತ್ರೀಕರಿಸ್ಕೊಂಡು 2 ನಿಮಿಷ ಆ ರೀತಿ ಮಾಡಿಕೊಂಡು ಶಾಂತಿ ಮಂತ್ರ ಹೇಳಿ ಮುಗಿಸೋಣ.